Hi everyone, in the previous video we have discussed the standard sequences, that is sequence x power n, and another one is sequence x power 1 by n. This is the third sequence, that is n power 1 by n, where n greater than equal to 2 anta kottidare. We have to prove this or prove that limit n tends to infinity nth root of n ಏನು ಬರುತ್ತೆ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನಿದೆ, ಗಿವನ್ ಸೊಲ್ಯೂಷನ್ ಪಾರ್ಟಿಗೆ ಬರೋಣ. ಸೊಲ್ಯೂಷನ್ ಪಾರ್ಟಲ್ಲಿ ಏನಿದೆ, ಗಿವನ್ ಸೀಕ್ವೆನ್ಸ್ n ಪವರ್ 1 ಬೈ n ವೇರ್ n ಏನಾಗಿದೆ ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಆಗಿದೆ. ಅಂದರೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಬರುತ್ತೆ, n ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಅಂದರೆ 2 n ವ್ಯಾಲ್ಯೂ ಈಕ್ವಲ್ ಟು 2 3 4 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಪುಟ್ n ಈಕ್ವಲ್ ಟು 2 ಆದಾಗ ಏನಾಗುತ್ತೆ, 2 ಪವರ್ 1 ಬೈ 2, n ಈಕ್ವಲ್ ಟು 3 ಆದಾಗ 3 ಪವರ್ 1 ಬೈ 3, n ಈಕ್ವಲ್ ಟು 4 ಆದಾಗ 4 ಪವರ್ 1 ಬೈ 4 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ ಅಲ್ವಾ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ದೆನ್ 2 ಪವರ್ 1 ಬೈ 2 ಅಂದರೆ ಏನು ವ್ಯಾಲ್ಯೂ 1.41, 3 ಪವರ್ 1 ಬೈ 3 ಅಂದರೆ 1.44 ಆ್ಯಂಡ್ ಸೊ ಆನ್ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಪ್ ಟು n ಪವರ್ 1 ಬೈ n ಇದೆ ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ಲಿಯರ್ಲಿ ಇದನ್ನು ನೋಡಿದರೆ ನಾವೇನು ಹೇಳ್ಬೋದು, ಕ್ಲಿಯರ್ಲಿ n ಪವರ್ 1 ಬೈ n ಇಲ್ಲಿ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಇದೆ ಅಲ್ವಾ, n ಪವರ್ 1 ಬೈ n, ದಿಸ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ದಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1 ಆಗ್ಬೋದಲ್ವ. ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಆದಾಗ n ಪವರ್ 1 ಬೈ n ಅನ್ನಲ್ಲಿ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನಾಗಿರುತ್ತೆ, ಗ್ರೇಟರ್ ದ್ಯಾನ್ 1 ಆಗ್ತಾ ಹೋಗುತ್ತೆ. ಬರ್ಕೋಬೋದಲ್ವಾ ಈ ರೀತಿ. ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಅಂತ ಕೊಟ್ಟಾಗ ಕ್ಲಿಯರ್ಲಿ n ಪವರ್ 1 ಬೈ n ಗ್ರೇಟರ್ ದ್ಯಾನ್ 1 ಆಗುತ್ತೆ. ನೆಕ್ಸ್ಟ್ ದೇರ್ಫೋರ್ ಇಲ್ಲಿ ಗ್ರೇಟರ್ ದ್ಯಾನ್ 1 ಅಂತ ಆಗಿದೆ ಅಲ್ವಾ. ಸೊ ಇದನ್ನ ಯಾವ ರೀತಿ ಬರ್ಕೊತೀವಿ, n ಪವರ್ 1 ಬೈ n ಈಕ್ವಲ್ ಟು 1 ಪ್ಲಸ್ ಹೆಚ್ ಅಂತ ಬರ್ಕೊತಾ ಹೋಗ್ತೀವಿ. ಇಲ್ಲಿ ಹೆಚ್ ಏನಾಗಿರುತ್ತೆ, ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ದಿಸ್ ಮಸ್ಟ್ ಬಿ ಟೇಕನ್ ಆಸ್ ಈಕ್ವೇಷನ್ 1. ದಿಸ್ n ಪವರ್ 1 ಬೈ n ಈಕ್ವಲ್ ಟು 1 ಪ್ಲಸ್ ಹೆಚ್ನ ಈಕ್ವೇಷನ್ 1 ಅಂತ ತಗೊತೀವಿ. ಇಲ್ಲಿ 1 ಪ್ಲಸ್ ಹೆಚ್ ಅಂತ ಬರ್ಕೊಂಡಿರೋದ್ರಿಂದ ಈ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಬರ್ತಾ ಹೋಗುತ್ತೆ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತೀರಾ, ಟೇಕಿಂಗ್ nth ಪವರ್ ಆನ್ ಐದರ್ ಸೈಡ್, ಟೇಕಿಂಗ್ nth ಪವರ್ ಆನ್ ಐದರ್ ಸೈಡ್, ಎರಡೂ ಸೈಡ್ನಲ್ಲಿ ಏನು ಮಾಡ್ತೀವಿ, nth ಪವರ್ನ ರೈಸ್ ಮಾಡ್ತಾ ಹೋಗ್ತೀವಿ. n ಪವರ್ 1 ಬೈ n ಈಕ್ವಲ್ ಟು 1 ಪ್ಲಸ್ ಹೆಚ್ ಹೋಲ್ ಪವರ್ n ಆಗುತ್ತೆ. ದಿಸ್ ಇಂಪ್ಲೈಸ್ n ಪವರ್ 1 ಬೈ n ಹೋಲ್ ಪವರ್ n ಪವರ್ನ ರೈಸ್ ಮಾಡ್ತಾ ಇದ್ದೀವಿ. ಇಲ್ಲಿ n ಪವರ್ 1 ಬೈ n ಹೋಲ್ ಪವರ್ n ಇದೆ. ಈ n ಕ್ಯಾನ್ಸಲ್ ಆಗಿ ಏನು ಉಳ್ಕೊಳುತ್ತೆ, n ಈಕ್ವಲ್ ಟು 1 ಪ್ಲಸ್ ಹೆಚ್ ಹೋಲ್ ಪವರ್ n ಅಂತ ಬರ್ಕೋಬೋದಲ್ವಾ. ಈಗ ಎಲ್ ಎಚ್ ಎಸ್ ಏನಿದೆ, n ಈಕ್ವಲ್ ಟು 1 ಪ್ಲಸ್ ಹೆಚ್ ಹೋಲ್ ಪವರ್ n ಸಿನ್ಸ್ ಬೈ ಬೈನಾಮಿಯಲ್ ಥಿಯರಮ್. ಬೈನಾಮಿಯಲ್ ಥಿಯರಮ್ ಏನು ಹೇಳುತ್ತೆ, ಬೈನಾಮಿಯಲ್ ಥಿಯರಮ್ ಏನು ಹೇಳುತ್ತೆ, 1 ಪ್ಲಸ್ ಎಕ್ಸ್ ಹೋಲ್ ಪವರ್ n ಅಂದರೆ 1 ಪ್ಲಸ್ n ಇಂಟು ಎಕ್ಸ್ ಪ್ಲಸ್ n ಇಂಟು n ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಸ್ಕ್ವೇರ್ ಆ್ಯಂಡ್ ಸೊ ಆನ್. ಲಾಸ್ಟ್ ಫೈನಲ್ ಏನು ಬರುತ್ತೆ, ಎಕ್ಸ್ ಪವರ್ n ಅಂತ ಬರ್ಕೊತೀವಲ್ವಾ ಲಾಸ್ಟ್ ಟರ್ಮ್ನ. ಸೊ ಅದೇ ರೀತಿ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಹೆಚ್ ಇದೆ. ಸೊ ಬೈನಾಮಿಯಲ್ ಥಿಯರಮ್ನ ಅಪ್ಲೈ ಮಾಡಿದರೆ ಏನಾಗುತ್ತೆ, 1 ಪ್ಲಸ್ n ಇಂಟು ಹೆಚ್ ಪ್ಲಸ್ n into n minus 1 by 2 factorial into h square plus and so on plus h power n. ಲಾಸ್ಟ್ ಟರ್ಮ್ ಏನಿತ್ತು x ಪವರ್ n ಇತ್ತು, ಇಲ್ಲಿ x ಪ್ಲೇಸಲ್ಲಿ h ಇರೋದ್ರಿಂದ ಏನಾಗುತ್ತೆ, h ಪವರ್ n ಆಗುತ್ತೆ. ಗೊತ್ತಾಗ್ತೀಯಾ? ನೆಕ್ಸ್ಟ್ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ವುಡ್ ಬಿ ಗ್ರೇಟರ್ ದ್ಯಾನ್ ದಿಸ್ ಅಂತಲೂ ಬರ್ಕೋಬೋದು, ಗ್ರೇಟರ್ ದ್ಯಾನ್ ದಿಸ್ ಅಂತಲೂ ಬರ್ಕೋಬೋದು. ಈ ಎಂಟೈರ್ ಎಕ್ಸ್ಪ್ರೆಷನ್ ಏನಿದೆ, ದಿಸ್ ವುಡ್ ಬಿ ಗ್ರೇಟರ್ ದ್ಯಾನ್ ದಿಸ್ ಟರ್ಮ್ ಆರ್ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್ ಟರ್ಮ್, ಅಥವಾ 1 ಪ್ಲಸ್ n ಇಂಟು n ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಹೆಚ್ ಸ್ಕ್ವೇರ್ ಅಂತ ಬರ್ಕೋಬೋದು. ಅಥವಾ ಫೈನಲಲ್ಲಿ n ಗ್ರೇಟರ್ ದ್ಯಾನ್ ದಿಸ್ ಎಂಟೈರ್ ಟರ್ಮ್ ವುಡ್ ಬಿ ಗ್ರೇಟರ್ ದ್ಯಾನ್ n ಇಂಟು n ಮೈನಸ್ 1 ಬೈ ಹೆಚ್ n ಗ್ರೇಟರ್ ದ್ಯಾನ್ n ಇಂಟು n ಮೈನಸ್ 1 ಇಂಟು ಹೆಚ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಬರ್ಕೊತೀವಿ. ಈ ಎಂಟೈರ್ ಎಕ್ಸ್ಪ್ರೆಷನ್ನ ನಾವೇನಂತ ಬರ್ಕೊತಿದ್ದೀವಿ, ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ n ಇಂಟು, ಅಥವಾ ಇಲ್ಲಿ ನೋಡಿ, ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ವುಡ್ ಬಿ ಗ್ರೇಟರ್ ದ್ಯಾನ್ n ಇಂಟು n ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು ಹೆಚ್ ಅಂತ ಬರ್ಕೋಬೋದು. ಸೊ ಅವಾಗ ಏನಾಗುತ್ತೆ, n ಗ್ರೇಟರ್ ದ್ಯಾನ್ n ಇಂಟು n ಮೈನಸ್ 1 ಇಂಟು ಹೆಚ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಆಗುತ್ತೆ ಅಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ n ಗ್ರೇಟರ್ ದ್ಯಾನ್ n ಇಂಟು n ಮೈನಸ್ 1 ಇಂಟು ಹೆಚ್ ಬೈ 2 ಫ್ಯಾಕ್ಟೋರಿಯಲ್ ಇದೆ. ಈ ಏನು ಕ್ಯಾನ್ಸಲ್ ಮಾಡ್ಬೋದಲ್ವಾ. ಸೊ ಏನು ಉಳ್ಕೊಳುತ್ತೆ,
ಈ n ಕ್ಯಾನ್ಸಲ್ ಮಾಡ್ತಿದ್ದೀನಿ. ಈ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಇದು ಈ ಕಡೆ ಬಂದರೆ 2. ಈ n-1 ಈ ಕಡೆ ಡಿನಾಮಿನೇಟರಿಗೆ ತಗೋಬೋದಲ್ವಾ. n-1 ಈಸ್ ಗ್ರೇಟರ್ ದ್ಯಾನ್ h ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆ ಯಾವ ರೀತಿ ಬರ್ಕೊಂಡ್ವಿ ಅಂತ. ಈ n ಕ್ಯಾನ್ಸಲ್ ಆಗ್ತದೆ. ಈ 2 ಇಲ್ಲಿ ಡಿನಾಮಿನೇಟರ್ 2 ಈ ಕಡೆ ಬಂದರೆ ಈ ಕಡೆ ಸೈಡ್ ಬಂದರೆ ನ್ಯೂಮರೇಟರ್ ಹೋಗುತ್ತೆ. ಇಲ್ಲಿ ನ್ಯೂಮರೇಟರ್ ಟರ್ಮ್ ಈ ಕಡೆ ಸೈಡ್ ಬಂದರೆ ಡಿನಾಮಿನೇಟರ್ ಬರುತ್ತೆ. 2/n-1 ಗ್ರೇಟರ್ ದ್ಯಾನ್ h ಆಯಿತು. ಗೊತ್ತಾಗ್ತಿದೆಯಾ. ಸಾರಿ, ಇಲ್ಲಿ h ಸ್ಕ್ವೇರ್ ಅಲ್ವಾ ಇರೋದು, h ಸ್ಕ್ವೇರ್ ಆಗುತ್ತೆ. ಸೊ ಏನು ಮಾಡ್ತೀವಿ, h ಸ್ಕ್ವೇರ್ ಈಸ್ ಲೆಸ್ಸರ್ ದ್ಯಾನ್ 2/n-1 ಅಂತ ಬರ್ಕೋಬೋದಲ್ವಾ. ದಿಸ್ ಇಂಪ್ಲೈಸ್ 2/n-1 ಗ್ರೇಟರ್ ದ್ಯಾನ್ h ಸ್ಕ್ವೇರ್ ಅಂದರೆ h ಸ್ಕ್ವೇರ್ ಈಸ್ ಲೆಸ್ಸರ್ ದ್ಯಾನ್ 2/n-1. ದಿಸ್ ಇಂಪ್ಲೈಸ್ h ಸ್ಕ್ವೇರ್ ಇದೆ, h ಲೆಸ್ ದ್ಯಾನ್ ರೂಟ್ ಆಫ್ 2/n-1 ಅಂತ ಬರ್ಕೋಬೋದಲ್ವಾ. h ಇಲ್ಲಿ ಸ್ಕ್ವೇರ್ ಇದೆ. ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಎರಡೂ ಸೈಡಲ್ಲೂ ಸ್ಕ್ವೇರ್ ರೂಟ್ನ ತಗೊಂಡ್ರೆ 2 ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈ ಕಡೆ ಸ್ಕ್ವೇರ್ ರೂಟು ಅಪ್ಲೈ ಆಗ್ತಾ ಹೋಗುತ್ತೆ. ಈಗ ಈಕ್ವೇಷನ್ 1 ಏನಿದೆ, n/1/n ಈಕ್ವಲ್ ಟು 1 ಪ್ಲಸ್ h ಇದೆ. ಇದು ಈಕ್ವೇಷನ್ 1. ದೆನ್ ಈಕ್ವೇಷನ್ 1 ಇಂಪ್ಲೈಸ್ n/1/n ಈಕ್ವಲ್ ಟು 1 ಪ್ಲಸ್ h ಏನಿದೆ ಲೆಸ್ಸರ್ ದ್ಯಾನ್ ರೂಟ್ ಆಫ್ 2 ಡಿವೈಡೆಡ್ ಬೈ n-1 ಇದೆ. ಸೊ ಕಂಡೀಷನ್ ಏನಾಗುತ್ತೆ, ಲೆಸ್ಸರ್ ದ್ಯಾನ್ ರೂಟ್ ಆಫ್ 2 ಡಿವೈಡೆಡ್ ಬೈ n-1 ಅಂತ ಆಗುತ್ತೆ. ಗೊತ್ತಾಗ್ತಿದೆಯಾ. ಇಲ್ಲಿ +1 ಇದೆ. ಈ +1ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಗೊಳ್ಳೋಣ. ಏನಾಗುತ್ತೆ, n/1/n -1 ಲೆಸ್ಸರ್ ದ್ಯಾನ್ ರೂಟ್ ಆಫ್ 2/n-1 ಅಂತ ಬರ್ಕೋಬೋದಲ್ವಾ. ನೆಕ್ಸ್ಟ್ ಟೇಕಿಂಗ್ ಮಾಡ್ಯುಲಸ್ ಆನ್ ಬೋತ್ ಸೈಡ್ಸ್. what we get, modulus of n/1/n -1 lesser than root of 2/n-1 ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮಾಡ್ಯುಲಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಮಾಡ್ಯುಲಸ್ ತಗೊಂಡ್ರೂ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ, ತಗೊಂಡ್ಲಿಲ್ಲ ಅಂದ್ರೂ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ. ಯಾಕೆಂದರೆ ಇಲ್ಲಿ ಏನಾಗಿದೆ, n ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಆಗಿದೆ. ಸೊ ಇಲ್ಲಿ ಮಾಡ್ಯುಲಸ್ನ ಅಪ್ಲೈ ಮಾಡಿದ್ರು ಆಗುತ್ತೆ, ಮಾಡಲಿಲ್ಲ ಅಂದ್ರೂ ಆಗುತ್ತೆ. ಸೊ ಏನೇ ಆದ್ರೂ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮಾತ್ರ ಮಾಡ್ಯುಲಸ್ನ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀವಿ, ದಿಸ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ n/1/n -1 is lesser than root of 2/n-1. this must be lesser than epsilon ಅಂತ ಬರ್ಕೋಬೋದಲ್ವಾ. whenever root of 2/n-1 lesser than epsilon ಆಗುತ್ತೆ. ಗೊತ್ತಾಗ್ತಿದೆಯಾ. this implies this is lesser than this ಅಂದಮೇಲೆ this lesser than this ಆಗಿದೆ ಅಂದರೆ ಫೈನಲಲ್ಲಿ ರೂಟ್ ಮಾಡ್ಯುಲಸ್ ಆಫ್ n/1/n -1 is lesser than epsilon ಅಂತ ಬರ್ಕೋಬೋದಲ್ವಾ. ಏನಾಗುತ್ತೆ, whenever root of 2/n-1 is lesser than epsilon ಆಗುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಇಲ್ಲಿ ನೋಡಿ, ಮಾಡ್ಯುಲಸ್ ಆಫ್ n/1/n -1 lesser than epsilon whenever root taking square roots on both side, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, 2/n-1 ಲೆಸ್ಸರ್ ದ್ಯಾನ್ epsilon ಸ್ಕ್ವೇರ್ ಅಂತ ಬರ್ಕೋಬೋದಲ್ವಾ. ನೆಕ್ಸ್ಟ್ ಅದೇ ರೀತಿ ಮಾಡ್ಯುಲಸ್ ಆಫ್ n/1/n -1 ಲೆಸ್ಸರ್ ದ್ಯಾನ್ epsilon ವೆನೆವರ್ 2/n-1 ಲೆಸ್ಸರ್ ದ್ಯಾನ್ epsilon ಸ್ಕ್ವೇರ್ ಇದೆ. ಇಲ್ಲಿ ನಾವೇನು ಮಾಡ್ತೀವಿ, ರೆಸಿಪ್ರೋಕಲ್ ಮಾಡ್ಕೊಂಡ್ರೆ n-1/2 ಗ್ರೇಟರ್ ದ್ಯಾನ್ 1/epsilon ಸ್ಕ್ವೇರ್ ಅಂತ ಬರ್ಕೋಬೋದಲ್ವ. n-1 ಹೋಲ್ ಡಿವೈಡೆಡ್ ಬೈ 2 ಗ್ರೇಟರ್ ದ್ಯಾನ್ 1/epsilon ಸ್ಕ್ವೇರ್ ಆಗುತ್ತೆ. ಮಾಡ್ಯುಲಸ್ ಆಫ್ n/1/n -1 ಲೆಸ್ಸರ್ ದ್ಯಾನ್ epsilon ವೆನೆವರ್ ಇಲ್ಲಿ ನೋಡಿ n-1/2 ಗ್ರೇಟರ್ ದ್ಯಾನ್ 1/epsilon ಇದೆ. ನಾವಿಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. n-1 ಗ್ರೇಟರ್ ದ್ಯಾನ್ ಈ 2 ಈ ಕಡೆ ಹೋದರೆ 2/epsilon ಸ್ಕ್ವೇರ್ ಆಗುತ್ತೆ. ಇಲ್ಲಿ -1 ಇದೆ, ಈ ಕಡೆ ಬಂದರೆ ಏನಾಗುತ್ತೆ, n ಗ್ರೇಟರ್ ದ್ಯಾನ್ 2/epsilon ಸ್ಕ್ವೇರ್ -1 ಈ ಕಡೆ ಬಂದರೆ +1 ಆಗುತ್ತೆ. ಸೊ n ಗ್ರೇಟರ್ ದ್ಯಾನ್ 2/epsilon ಸ್ಕ್ವೇರ್ +1. ಮಾಡ್ಯುಲಸ್ ಆಫ್ n/1/n -1 ಲೆಸ್ಸರ್ ದ್ಯಾನ್ epsilon ವೆನೆವರ್ n ಗ್ರೇಟರ್ ದ್ಯಾನ್ 2/epsilon ಸ್ಕ್ವೇರ್ +1 ಆಗುತ್ತೆ. ಗೊತ್ತಾಗ್ತಿದೆಯಾ. ದೆನ್ ಫೈನಲಿ ನಾವೇನಂತ ಬರ್ಕೋಬೋದು, ಮಾಡ್ಯುಲಸ್ ಆಫ್ n/1/n -1 ಲೆಸ್ಸರ್ ದ್ಯಾನ್ epsilon ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಅಂತ ಬರ್ಕೊತೀವಿ. ಯಾಕೆ ಈ ರೀತಿ ಬರ್ಕೊತೀವಿ ಅಂದರೆ, ಇದಕ್ಕಿಂತ ಫಸ್ಟ್ ಇಲ್ಲಿ ನೋಡಿ ಒಂದು ಕಂಡೀಷನ್ನ ಹೇಳ್ತೀನಿ. ಚೂಸ್, ಇಲ್ಲಿ ನಾವು m ಅನ್ನೋ ಇಂಟಿಜರ್ನ ಚೂಸ್ ಮಾಡ್ತಾ ಇದ್ದೀವಿ. ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 2/epsilon ಸ್ಕ್ವೇರ್ +1 ಆಗುತ್ತೆ.
ಇಲ್ಲಿ ವೆನೆವರ್ ಎನ್ ಗ್ರೇಟರ್ ದ್ಯಾನ್ 2 ಬೈ ಎಕ್ಸೆಲಾನ್ ಸ್ಕ್ವೇರ್ ಪ್ಲಸ್ 1 ಇದೆ ಅಲ್ವಾ, ಇಲ್ಲಿ ಎಮ್ ಅನ್ನೋ ಇಂಟಿಜರ್ನ ಚೂಸ್ ಮಾಡ್ತಿದ್ದೀವಿ. ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 2 ಬೈ ಎಕ್ಸೆಲಾನ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಸೊ ಫೈನಲಲ್ಲಿ ದಿಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಅಂದರೆ ದಿಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ಎಮ್ ಆಯಿತು. ಅಂದರೆ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಬರ್ಕೋಬೋದಲ್ವ. ಸೊ ಫೈನಲ್ ಏನಾಗುತ್ತೆ, ಮಾಡ್ಯುಲಸ್ ಆಫ್ n ಪವರ್ 1 ಬೈ n ಮೈನಸ್ 1 ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಬೈ ಡೆಫಿನೇಷನ್ ಆಫ್ ದ ಲಿಮಿಟ್ನ ಅಪ್ಲೈ ಮಾಡ್ಕೊತಾ ಇದ್ದೀವಿ. ಬಟ್ ಡೆಫಿನೇಷನ್ ಆಫ್ ದ ಲಿಮಿಟ್ ಏನು ಹೇಳುತ್ತೆ, ಮಾಡ್ಯುಲಸ್ ಆಫ್ n ಪವರ್ 1 ಬೈ n ಮೈನಸ್ 1 ಲೆಸರ್ ದ್ಯಾನ್ ಎಕ್ಸೆಲಾನ್ ಅಂದರೆ ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪವರ್ 1 ಬೈ n ಈಕ್ವಲ್ ಟು 1 ಅಂತ ಬರ್ಕೋಬೋದಲ್ವಾ. ಈ 1 ನನ್ನದೇನಾಯಿತು, ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು. ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಯಿತು ಅಂದರೆ ಸೊ ದ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು ವ್ಯಾಲ್ಯೂ 1 ಆಗ್ತದೆ. ಇಲ್ಲಿ ಗೊತ್ತಾಗ್ತಿದೆಯಾ, ಏನು ಗ್ರೇಟರ್ ದ್ಯಾನ್ ಏನು ವ್ಯಾಲ್ಯೂ ಬಂದಿದೆ, ಇಲ್ಲಿ ದಿಸ್ ವ್ಯಾಲ್ಯೂ ಈಸ್ ಲೆಸ್ಸರ್ ದ್ಯಾನ್ ಎಮ್ ಅಂತ ತಗೊತೀವಿ. ಅಥವಾ ಇಷ್ಟ ಆಗಿದ್ಮೇಲೆ ನೆಕ್ಸ್ಟು ಎಮ್ ಅನ್ನ ಪಾಸಿಟಿವ್ ಇಂಟೀಜರ್ನ ಚೂಸ್ ಮಾಡ್ತೀವಿ. ಆ ಎಮ್ ಅನ್ನೋದೇನಾಗಿರುತ್ತೆ, ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 2 ಬೈ ಎಕ್ಸೆಲಾನ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಸೊ ಫೈನಲಿ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ದ ಲಿಮಿಟ್ ಮಾಡ್ಯುಲಸ್ ಆಫ್ n ಪವರ್ 1 ಬೈ n ಮೈನಸ್ 1 ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಇದ್ದಿದ್ದು ಏನಂತ ಬರ್ಕೊಂತೀವಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪವರ್ 1 ಬೈ n ಈಕ್ವಲ್ ಟು 1 ಆಗುತ್ತೆ. ಸೊ ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಲಿಮಿಟ್ ವ್ಯಾಲ್ಯೂ ಬಂತು ಅಂದರೆ ಸೊ ದ ಗಿವನ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು ದ ಲಿಮಿಟ್ ವ್ಯಾಲ್ಯೂ 1 ಆಗುತ್ತೆ. ಗೊತ್ತಾಗ್ತಿದೆಯಾ? ಇಷ್ಟು ಪ್ರೂಫ್. ಇಲ್ಲಿಗೆ ಕಂಪ್ಲೀಟ್ ಆಯ್ತಿದ್ರು ಪ್ರೂಫು. ನೆಕ್ಸ್ಟ್ ನೋಡಿ, ಸೀಕ್ವೆನ್ಸ್ 1 ಮೈನಸ್ 1 ಬೈ n ಹೋಲ್ ಪವರ್ n. ದಿಸ್ ಇಸ್ ದ ಫೋರ್ತ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್. ಇದನ್ನು ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಸೊಲ್ಯೂಷನ್ ಪಾರ್ಟಿಗೆ ಬರೋಣ. ಈ ಕೊಟ್ಟಿರುವಂಥ ಸೀಕ್ವೆನ್ಸ್ನ ಲೆಟ್ ಇಟ್ ಬಿ ಟೇಕನ್ ಆಸ್ ಎಕ್ಸ್ ಎನ್ ಈಕ್ವಲ್ ಟು 1 ಮೈನಸ್ 1 ಬೈ ಎನ್ 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ಅಂತ ತೊಗೊತೀವಿ. ಈ ಟರ್ಮ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ ಬೈ ಯೂಸಿಂಗ್ ದ ಬೈನಾಮಿಯಲ್ ಥಿಯರಮ್. expanding by using binomial theorem. Expanding by using binomial theorem. We already know that what is binomial theorem. 1 plus what did they say? 1 plus x power n equal to 1 plus n into x whole power n andre 1 plus n into x plus n into n minus 1 by 2 factorial into x square plus and so on x power n ಅಂತ ಬರೀತೀವಲ್ವಾ. ಏನು ಹೇಳುತ್ತೆ ಬೈನಾಮಿಯಲ್ ಥಿಯರಮು, 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಎನ್ ಅಂದರೆ 1 ಪ್ಲಸ್ ಎನ್ ಇಂಟು ಎಕ್ಸ್ ಪ್ಲಸ್ ಎನ್ ಇಂಟು ಎನ್ ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ ಎಕ್ಸ್ ಪವರ್ ಎನ್ ಅಂತ ಬರಿತೀವಿ. ಆ ಬೈನಾಮಿಯಲ್ ಥಿಯರಮ್ನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಏನು ಬರುತ್ತೆ, ಎಕ್ಸ್ ಎನ್ ಈಕ್ವಲ್ ಟು 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ಅಂದರೆ 1 ಪ್ಲಸ್ ಎನ್ ಇಂಟು 1 ಬೈ ಎನ್. ಇಲ್ಲಿ ಏನು ಇಲ್ಲ ಅಂದರೆ 1 ಫ್ಯಾಕ್ಟೋರಿಯಲ್, ಇಲ್ಲಿ n ಬೈ 1 ಫ್ಯಾಕ್ಟೋರಿಯಲ್ ಅಂತ ಆಗುತ್ತೆ. ಇಲ್ಲಿ ಅಷ್ಟು n ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಬೈ ಎನ್ ಪ್ಲಸ್ n ಇಂಟು n ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು 1 ಬೈ ಎನ್ ಸ್ಕ್ವೇರ್ ಪ್ಲಸ್ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಬೈ 3 ಫ್ಯಾಕ್ಟೋರಿಯಲ್ ಇಂಟು 1 ಬೈ ಎನ್ ಕ್ಯೂಬ್ ಪ್ಲಸ್ ಆ್ಯಂಡ್ ಸೊ ಆನ್. nth ಟರ್ಮ್ ಏನು ಬರುತ್ತೆ, 1 ಬೈ ಎನ್ ಪವರ್ 1 ಬೈ ಎನ್ ಹೋಲ್ ಪವರ್ ಎನ್ ನಾವು 1 ಬೈ ಎನ್ ಪವರ್ ಎನ್ ಅಂತ ಬರ್ಕೋಬೋದು. ಇದ್ರ ಕೋಎಫಿಷಿಯಂಟ್ ಏನಾಗುತ್ತೆ ಇಲ್ಲಿ, n ಇಂಟು n ಮೈನಸ್ 1 ಇಂಟು ಆ್ಯಂಡ್ ಸೊ ಆನ್ 3 ಇಂಟು 2 ಇಂಟು 1 ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಅಂತ ಬರ್ಕೊತಾ ಹೋಗ್ತೀವಿ. ಎಕ್ಸ್ ಪವರ್ ಎನ್ನಿನ ಕೋಎಫಿಷಿಯಂಟು ಇದು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೋಡಿ, ಎಕ್ಸ್ ಎನ್ ಈಕ್ವಲ್ ಟು 1 ಪ್ಲಸ್ ಇ ಎನ್ ಕ್ಯಾನ್ಸಲ್ ಆಗುತ್ತೆ. 1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1, ಏನು ಉಳಿತು 1 ಅಂತ ಉಳ್ಕೊಂತು ಪ್ಲಸ್ ಇಲ್ಲಿ ನೋಡಿ ಇಲ್ಲಿ n ಇದೆ, ಇಲ್ಲಿ n ಇದೆ. ಈ within the bracket we have n. Let it be taken as outside. What we get, n into n is n square, 1 minus 1 by n is remaining by 2 factorial into 1 by n square plus here n is here, n is here. Let it be taken as outside. n into ಇಲ್ಲೊಂದು n ಹೊರಗಡೆ ತೆಗಿತೀವಿ, n ಸ್ಕ್ವೇರ್ ಆಗುತ್ತೆ. ಇಲ್ಲೂ n ಹೊರಗಡೆ ತೆಗೆದ್ರೆ n ಕ್ಯೂಬ್ ಆಗುತ್ತೆ. n ಕ್ಯೂಬ್ ಇಂಟು 1 minus 1 by n into 1 minus 2 by n denominator term 3 factorial into 1 by n cube plus and so on plus last term ಏನಾಗುತ್ತೆ n minus 1 n minus 2 n minus 3 and so on ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ, ಅಪ್ ಟು 1ವರೆಗೂ. ಸೊ ಇಲ್ಲಿ ನಾವೇನು ಮಾಡ್ತೀವಿ, n ಹೊರಗಡೆ ತೆಗಿತೇನೆ. ಇಲ್ಲೇನಿದೆ n ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ n ಟರ್ಮ್ಸ್ನ ಹೊರಗಡೆ ತೆಗಿತಾ ಹೋಗ್ತೀವಿ ಅಲ್ವಾ. ಸೊ ಏನು ಉಳ್ಕೊಳುತ್ತೆ, 1 minus 1 by n, ಅದೇ ರೀತಿ 1 minus 2 by n
ಆ್ಯಂಡ್ ಸೊ ಆನ್ ಇದೇ ರೀತಿ ಕಂಟಿನ್ಯೂ ಆಗ್ತವೆ. ಇಲ್ಲಿ ಲಾಸ್ಟ್ ಟರ್ಮಲ್ಲಿ ಏನಾಗುತ್ತೆ 1 ಮೈನಸ್ ಎನ್ ಮೈನಸ್ 1/n ಉಳ್ಕೊಳುತ್ತೆ ಅಲ್ವಾ, ಗೊತ್ತಾಗ್ತಿದೆಯಾ. ಲಾಸ್ಟ್ ಟರ್ಮಲ್ಲಿ 1 ಮೈನಸ್ ಎನ್ ಮೈನಸ್ 1/nth ಟರ್ಮ್ ಉಳಿಯುತ್ತೆ. ಡಿನಾಮಿನೇಟರ್ ಟರ್ಮ್ ಏನಾಗುತ್ತೆ n ಫ್ಯಾಕ್ಟೋರಿಯಲ್ ಇಂಟು 1/n ಉಳ್ಕೊಂತು. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಾ, ಈ n ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಈ n ಕ್ಯೂಬ್ ಕ್ಯಾನ್ಸಲ್ ಆಯಿತು, ಈ n ಪವರ್ n ಕ್ಯಾನ್ಸಲ್ ಆಯಿತು ಆ್ಯಂಡ್ ಸೊ ಆನ್. ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ಲ. ನೆಕ್ಸ್ಟ್ ಫರ್ದರ್ ಟರ್ಮ್ಸ್ ಅದರಲ್ಲೂ ಅಷ್ಟೇ ಈ ರೀತಿ ಕ್ಯಾನ್ಸಲ್ ಆಗುತ್ತೆ. n⁴ ಡಿನಾಮಿನೇಟರ್ n⁴ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ಸೊ ಆನ್. ನೆಕ್ಸ್ಟ್ ರಿಮೈನಿಂಗ್ ಏನು ಉಳಿತು, xn ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ 1 ಮೈನಸ್ 1/n/2 ಫ್ಯಾಕ್ಟೋರಿಯಲ್ ಪ್ಲಸ್ 1 ಮೈನಸ್ 1/n 1 ಮೈನಸ್ 2/n/3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್. ಏನು ಉಳ್ಕೊಂತು ಲಾಸ್ಟ್ ಫೈನಲಲ್ಲಿ 1 ಮೈನಸ್ 1/n 1 ಮೈನಸ್ 2/n ಆ್ಯಂಡ್ ಸೊ ಆನ್ 1 ಮೈನಸ್ n ಮೈನಸ್ 1/n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಉಳ್ಕೊಂತು. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಏನು ಮಾಡ್ತೀರಾ, ಎಕ್ಸ್ nth ಟರ್ಮ್ ಏನು ಬಂತು ಅಂತ ನಿಮಗೆ ಗೊತ್ತಾಯಿತು. ಇದು ಎಕ್ಸ್ nth ಟರ್ಮ್. ನಾವೇನು ಫೈಂಡ್ ಔಟ್ ಮಾಡಬೇಕೀಗ, ಎಕ್ಸ್ n ಪ್ಲಸ್ 1th ಟರ್ಮ್ನ ಫೈಂಡ್ ಔಟ್ ಮಾಡಬೇಕು. ಸೊ n ಟೆಂಡ್ಸ್ ಟು n ಪ್ಲಸ್ 1 ಆಗುತ್ತೆ ಇವಾಗ. ಸೊ ಎಕ್ಸ್ n ಪ್ಲಸ್ 1 ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ ಇಲ್ಲಿ ಏನಿರೋ ಹತ್ರ ಎಲ್ಲ ಏನಾಗುತ್ತೆ n ಪ್ಲಸ್ 1 ಆಗುತ್ತೆ. ಸೊ 1 ಮೈನಸ್ 1/n ಪ್ಲಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ 1 ಮೈನಸ್ 1/n ಪ್ಲಸ್ 1 ಇಂಟು 1 ಮೈನಸ್ 2/n ಪ್ಲಸ್ 1 n ಟೆಂಡಿಂಗ್ ಟು n ಪ್ಲಸ್ 1 ಆಗ್ತಿದೆ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್. ಪ್ಲಸ್ ಲಾಸ್ಟ್ ಟರ್ಮ್ ಏನಾಗುತ್ತೆ, ಲಾಸ್ಟ್ ಟರ್ಮು 1 ಮೈನಸ್ 1/n ಇದೆ. ಸೊ ಇದನ್ನ ಏನಂತ ಬರ್ಕೋಬೋದು ನಾವೀಗ, 1/n ಪ್ಲಸ್ 1 ಇಂಟು 1 ಮೈನಸ್ 2/n ಪ್ಲಸ್ 1 ಆ್ಯಂಡ್ ಸೊ ಆನ್. 1 ಮೈನಸ್ n ಮೈನಸ್ 1/n ಅಂತ ಇದೆ ಇಲ್ವ ಇಲ್ಲಿ. n ಟೆಂಡಿಂಗ್ ಟು n ಪ್ಲಸ್ 1 ಆದಾಗ, n ಟೆನ್ಸ್ ಟು n ಪ್ಲಸ್ 1 ಆದಾಗ ಏನಾಗುತ್ತೆ, 1 ಮೈನಸ್ n ಪ್ಲಸ್ 1 ಮೈನಸ್ 1/n ಪ್ಲಸ್ 1 ಆಗುತ್ತೆ. ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ ಏನು ರಿಮೈನಿಂಗ್ ಉಳಿಯುತ್ತೆ, 1 ಮೈನಸ್ n/n ಪ್ಲಸ್ 1 ಇಸ್ ದ ರಿಮೈನಿಂಗ್. ಡಿನಾಮಿನೇಟರ್ ಟರ್ಮ್ ಏನು, n ಫ್ಯಾಕ್ಟೋರಿಯಲ್ ಅಂತ ಇದೆ. ಈಗ ಎಕ್ಸ್ n ಪ್ಲಸ್ 1th ಟರ್ಮ್ ಏನಾಯಿತು, 1 ಪ್ಲಸ್ 1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಇಂಟು 1 ಪ್ಲಸ್ 1/n ಪ್ಲಸ್ 1 ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಇಂಟು 1 ಪ್ಲಸ್ 1/n ಪ್ಲಸ್ 1 ಇಂಟು 1 ಮೈನಸ್ 2/n ಪ್ಲಸ್ 1 ಆ್ಯಂಡ್ ಸೊ ಆನ್. ಈ ರೀತಿ ಕಂಟಿನ್ಯೂ ಹೋಗಿ ಲಾಸ್ಟ್ ಟರ್ಮ್ ಇದು ಬರುತ್ತೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ, ವಿ ಹ್ಯಾವ್ ಲುಕ್ ಅಟ್ ದ nth ಟರ್ಮ್ನ ನೋಡ್ತಾ ಇದ್ದೀವಿ. ಸೊ ಏನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಎಕ್ಸ್ n ಪ್ಲಸ್ 1th ಟರ್ಮ್ ಇದು ಬಂದಿದೆ, ಎಕ್ಸ್ nth ಟರ್ಮು ಇದು ಬಂದಿದೆ. ಸೊ ಇಲ್ಲಿ n ಪ್ಲಸ್ 1 ನಾವಿಲ್ಲಿ n ಟರ್ಮ್ಸ್ನ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ n ಪ್ಲಸ್ 1th ಟರ್ಮ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ nth ಟರ್ಮ್ ಅಲ್ವಾ, ನಮಗೆ ಗೊತ್ತಿದೆ ಅಲ್ವಾ. ಇಲ್ಲಿ ಎಕ್ಸ್ n ಪ್ಲಸ್ 1th ಟರ್ಮ್ ಇದೆ, ಈ ಟರ್ಮ್ಗಳು ಆಲ್ವೇಸ್ ಗ್ರೇಟರ್ ದ್ಯಾನ್ ದಿಸ್ ಎಕ್ಸ್ nth ಟರ್ಮ್. n ಪ್ಲಸ್ 1 ಇಸ್ ಗ್ರೇಟರ್ ದ್ಯಾನ್ nth ಟರ್ಮ್ ಆಗುತ್ತೆ. ಸೊ ಇದನ್ನ ನಾವಿಲ್ಲಿ ರೆಸಿಪ್ರೋಕಲ್ ತಗೊಳ್ಳೋಣ. 1/n ಪ್ಲಸ್ 1 ಈಸ್ ಲೆಸ್ಸರ್ ದ್ಯಾನ್ 1/n ಆಗುತ್ತೆ. ಅವಾಗ ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ನೆಗೆಟಿವ್ ಸೈನ್ ಬೋತ್ ಸೈಡ್ಸ್. ವಾಟ್ ವಿ ಗೆಟ್, ಮೈನಸ್ 1/n ಪ್ಲಸ್ 1. ಇಲ್ಲಿ ನೆಗೆಟಿವ್ ಸೈನ್ನ ಮಲ್ಟಿಪ್ಲೈ ಮಾಡ್ತಿರೋದ್ರಿಂದ ಲೆಸ್ಸರ್ ಇದೇನಾಗುತ್ತೆ, ಗ್ರೇಟರ್ ದ್ಯಾನ್ ಮೈನಸ್ 1/n ಆಗುತ್ತೆ. ಆ್ಯಂಡ್ ದೆನ್ ಆ್ಯಡ್ ಪ್ಲಸ್ 1 ಆನ್ ಬೋತ್ ಸೈಡ್ಸ್. 1 ಮೈನಸ್ 1/n ಪ್ಲಸ್ 1 ಗ್ರೇಟರ್ ದ್ಯಾನ್ 1 ಮೈನಸ್ 1/n ಆಗುತ್ತೆ. ಯಾಕೆ ಈ ರೀತಿ ಬರ್ಕೊಂಡ್ವಿ ಅಂದರೆ ಇಲ್ಲಿ ನೋಡಿ, ಎಕ್ಸ್ n ಪ್ಲಸ್ 1ನಲ್ಲಿರುವಂಥ ಟರ್ಮ್ಸ್ 1 ಮೈನಸ್ 1/n ಪ್ಲಸ್ 1 ಇದೆ ಅಲ್ವಾ. 1 ಮೈನಸ್ 1/n ಪ್ಲಸ್ 1, ದಿಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್ ಟರ್ಮ್, ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್ ಟರ್ಮ್. 1 ಮೈನಸ್ 1/n ಈ ಟರ್ಮು ಇದಕ್ಕಿಂತ ಜಾಸ್ತಿ ಇದೆ ಅಂತ ಗೊತ್ತಾಗ್ತಿದೆಯಾ. ಅದೇ ರೀತಿ ಈಗ ಫಸ್ಟ್ ಈ ಟರ್ಮಲ್ಲಿ ಗೊತ್ತಾಯಿತು. ಅದೇ ರೀತಿ ನೆಕ್ಸ್ಟ್ 1 ಮೈನಸ್ 2/n ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ 1 ಮೈನಸ್ 2/n ಅಂತ ಬರ್ಕೋಬೋದಲ್ವ ಸಿಮಿಲರ್ಲಿ. ಇಲ್ಲಿ ನೋಡಿ ನೆಕ್ಸ್ಟ್ ಟರ್ಮಲ್ಲಿ ನೋಡಿ 1 ಮೈನಸ್ 2/n ಪ್ಲಸ್ 1 ದಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1 ಮೈನಸ್ 2/n ಆ್ಯಂಡ್ ಸೊ ಆನ್. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಆನ್. ಇನ್ ಜನರಲ್ ಏನು ಬರಿಬೋದು, ಇನ್ ಜನರಲ್ ಆಗಿ 1 ಮೈನಸ್ k/n ಪ್ಲಸ್ 1 ಗ್ರೇಟರ್ ದ್ಯಾನ್ 1 ಮೈನಸ್ k/n ಆಗುತ್ತೆ. ಕೆ ವ್ಯಾಲ್ಯೂ ಏನಾಗುತ್ತೆ 1 2 3 ಆ್ಯಂಡ್ ಸೊ ಆನ್. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಪ್ ಟು n ಬಿಲಾಂಗ್ಸ್ ಟು ಏನಾಗಿರುತ್ತೆ, n ಆಗಿರುತ್ತೆ. ಜನರಲ್ ಕೆಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ 1 2 3 4 5 ಆ್ಯಂಡ್ ಸೊ ಆನ್. ದಟ್ ಮಸ್ಟ್ ಬಿ, ಬಟ್ ದಿಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್ ಆಗಿರುತ್ತೆ. ಅಲ್ಲಿಗೆ n ಪ್ಲಸ್ 1 ಮಸ್ಟ್ ಬಿ ಗ್ರೇಟರ್ ದ್ಯಾನ್ n ಅಂತ ಗೊತ್ತಾಗ್ತಿದೆ ಅಲ್ವಾ.
ಇಲ್ಲಿ ಏನು ಹೇಳ್ತಾ ಇದೆ, ಇಲ್ಲಿ xn+1 ಟರ್ಮು ಮಸ್ಟ್ ಬಿ ಯಾವ್ದಾದ್ರು ಒಂದು, ಈ ಟರ್ಮ್ನೇ ಕಂಪೇರ್ ಮಾಡಿದರೆ ಇಲ್ಲಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಂತ ತಗೊಂಡ್ರೆ ಈ ಥರ್ಡ್ ಟರ್ಮ್ ಇಲ್ಲಿ xnನಲ್ಲಿ ಥರ್ಡ್ ಟರ್ಮ್ಗೆ ಕಂಪೇರ್ ಮಾಡಿದರೆ ದಿಸ್ ಟರ್ಮ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್ ಟರ್ಮ್ ಆಗುತ್ತೆ. ಈಗ ನೆಕ್ಸ್ಟ್ ಫೋರ್ತ್ ಟರ್ಮಿಗೆ ಬಂದರೆ ದಿಸ್ ಟರ್ಮ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್ ಟರ್ಮ್. ಸೊ ಇಂಥ ಟರ್ಮಿಗೂ ಅಷ್ಟೇ ಬಂದರೆ ದಿಸ್ ಟರ್ಮ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್ ಟರ್ಮ್ ಆಗುತ್ತೆ. ನಾವೇನಂತ ಬರಿಬೋದು ಅವಾಗ, ಏನಂತ ಬರೀತೀರಾ ಇನ್ ಜನರಲಿ, xn+1 ಟರ್ಮ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ xnth ಟರ್ಮ್ ಆಗುತ್ತೆ ಅಲ್ವಾ. ಅವಾಗ ಏನಾಗುತ್ತೆ, ದಿಸ್ ಇಂಪ್ಲೈಸ್ ಇದನ್ನ ಯಾವ ರೀತಿ ಬರೀತೀರಾ, xn+1 ಮೈನಸ್ xn ಗ್ರೇಟರ್ ದ್ಯಾನ್ 0 ಅಂತ ಬರ್ಕೋಬೋದಲ್ವಾ. ಈ ಟರ್ಮ್ ಈ ಕಡೆ ಬಂದರೆ ಮೈನಸ್ xn ಆಗುತ್ತೆ, ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಬಂತು ಫಾರ್ ಆಲ್ n ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ therefore ಸೀಕ್ವೆನ್ಸ್ xn ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಲ್ವಾ. ಅರ್ಥ ಆಗ್ತಿದೆ ಯಾವ ರೀತಿ ಅಂತ. ಏನಾಯಿತು, ಸೀಕ್ವೆನ್ಸ್ xn ಏನಾಗುತ್ತೆ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿದ್ಮೇಲೆ ಇದು ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ನಾವು ಪ್ರಾಪರ್ಟಿನ ನೋಡಿದ್ದೀವಿ, ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಎಬೋ ಇಸ್ ಕನ್ವರ್ಜೆಂಟ್. ಯಾವುದಾದ್ರೂ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಬೌಂಡೆಡ್ ಎಬೋ ಆಯಿತು ಅಂದರೆ ಅದನ್ನ ಕನ್ವರ್ಜೆಂಟ್ ಅಂತ ಹೇಳ್ತೀವಲ್ವಾ. ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಗೊತ್ತಾಯಿತು, ನೆಕ್ಸ್ಟ್ ಬೌಂಡೆಡ್ ಎಬೋ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಕನ್ಸಿಡರ್, ಏನನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ ಇಲ್ಲಿ, xn ಕನ್ಸಿಡರ್ ಮಾಡ್ಕೊಳ್ಳೋಣ. ಏನಿದೆ xn ಈಕ್ವಲ್ ಟು 1+1 ಪ್ಲಸ್ ಇಲ್ಲಿ ನೋಡಿ 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n ಅಂತ ಬರ್ಕೊತಿದ್ದೀನಿ, ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಇಂಟು 1 - 1/n ಇಂಟು 1 - 2/n ಪ್ಲಸ್ ಆ್ಯಂಡ್ ಸೊ ಆನ್. ಲಾಸ್ಟ್ ಟರ್ಮ್ ಏನಾಗುತ್ತೆ, ಪ್ಲಸ್ 1/n ಫ್ಯಾಕ್ಟೋರಿಯಲ್ ಇಂಟು 1 - 1/n ಇಂಟು 1 - 2/n ಆ್ಯಂಡ್ ಸೊ ಆನ್ 1 - n - 1/n ಈ ರೀತಿ ಬರ್ಕೊತೀವಿ. ಏನಿದೆ xnth ಟರ್ಮ್ ಈಕ್ವಲ್ ಟು ಏನು ಅಂತ ಗೊತ್ತಾಯ್ತಲ್ವಾ, ನಾವು ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ ಅಲ್ವಾ, ಅದೇ xnth ಟರ್ಮ್ ಇಲ್ಲಿ ಬರ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಾ, ಇಲ್ಲಿ ನೋಡಿ ದಿಸ್ ಟರ್ಮ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್, ಅಂದರೆ xn ಲೆಸ್ಸರ್ ದ್ಯಾನ್ 1 + 1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n ಫ್ಯಾಕ್ಟೋರಿಯಲ್ ಅಂತ ಬರ್ಕೊತಾ ಹೋಗ್ತೀನಿ. ಯಾಕಂದರೆ ನೋಡಿ ನಾವು ಆಲ್ರೆಡಿ ಏನಂತ xn+1 ಮಸ್ಟ್ ಬಿ ಗ್ರೇಟರ್ ದ್ಯಾನ್ xnth ಅಂತ ಹೇಳಿದ್ವಿ ಅಲ್ವಾ. ಇಲ್ಲಿರುವಂಥ ಟರ್ಮ್ಸು ಗ್ರೇಟೆಸ್ಟ್ ಟರ್ಮ್ಸ್ ಆಗಿರುತ್ತೆ, ಇದಕ್ಕೆ ಕಂಪೇರ್ ಮಾಡಿದರೆ ದಿಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಟರ್ಮ್ನ ಬಿಡಿ, ಇಲ್ಲಿ ಈ ಟರ್ಮಲ್ಲಿ ನೋಡಿ ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗೋಣ ಆಯಿತಾ. ಎನ್ಗೆ ಸಪೋಸ್ ನಾನು ಇಲ್ಲಿ 2 ಅಂತ ಕೊಡ್ತೀನಿ. ಇಫ್ n ಈಕ್ವಲ್ ಟು 2 ಆದರೆ 1/2 1 - 1/2 ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ 1/2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಈಸ್ ಇಲ್ಲಿ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಇಸ್ 2, ಅವಾಗ 1/2 ಆಗುತ್ತೆ. 1/2 ಇಂಟು 1 - 1/2 ಅಂದರೆ ಏನು ಬರುತ್ತೆ, 1/2 ಬರುತ್ತೆ. ದಿಸ್ ಮಸ್ಟ್ ಬಿ ಈಕ್ವಲ್ ಟು 1/4 ಆಗುತ್ತೆ. ಇಲ್ಲಿ ಈ ವ್ಯಾಲ್ಯೂ 1/4 ಬಂದಿದೆ, ದಿಸ್ ವ್ಯಾಲ್ಯೂ 1/2 ಬಂದಿದೆ. ದಿಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ದಿಸ್ ಅಲ್ವಾ, ದಿಸ್ 1/4 ಈಸ್ ಲೆಸ್ಸರ್ ದ್ಯಾನ್ 1/2 ಆಗುತ್ತೆ ಅಲ್ವಾ, ಬರ್ಕೋಬೋದಲ್ವಾ. ಅದೇ ರೀತಿ ಈ ಟರ್ಮ್ ಇಲ್ಲಿಗೆ n ಈಕ್ವಲ್ ಟು 3 ಕೊಟ್ಟು ನೋಡಿ, ಸಿಂಪ್ಲಿಫೈ ಮಾಡಿ, ದಿಸ್ ಟರ್ಮ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ದಿಸ್ ಆಗುತ್ತೆ. ಸೊ ಆ್ಯಂಡ್ ಸೊ ಆನ್ ಅಪ್ ಟು ಇಲ್ಲಿವರೆಗೂ ಅದೇ ರೀತಿ ಬರ್ಕೊತೀವಿ. ಸೊ ಇನ್ಈಕ್ವಾಲಿಟಿ ಏನಾಗುತ್ತೆ, ಲೆಸ್ಸರ್ ಆಗುತ್ತೆ. ಈ ಟರ್ಮ್ಸ್ ದಿಸ್ ಟರ್ಮ್ ಶುಡ್ ಬಿ ಲೆಸ್ಸರ್ ದ್ಯಾನ್ ದಿಸ್ ಆಗುತ್ತೆ. ಗೊತ್ತಾಗ್ತಿದೆಯಾ. ಅದೇ ರೀತಿ ನಾವಿಲ್ಲಿ xn ಲೆಸ್ಸರ್ ದ್ಯಾನ್ 1 + 1 + 1/2 ಪ್ಲಸ್ 1/2 ಸ್ಕ್ವೇರ್ ಪ್ಲಸ್ 1/2 ಕ್ಯೂಬ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/2 ಪವರ್ n - 1 ಅಂತ ಬರ್ಕೊತೀನಿ. ಅಂದರೆ ದಿಸ್ ಟರ್ಮ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ದಿಸ್ ಅಂತ ಬರ್ಕೊತೀನಿ. ಇಲ್ಲಿ 1 ಅಂದರೆ 1/1 ಅಂತ ಬರ್ಕೋಬೋದಲ್ವಾ. ಯಾಕೆ ಈ ರೀತಿ ಬರ್ಕೊಂಡೆ ಅಂದರೆ ನೋಡಿ, ಈ ಟರ್ಮ್ನ ಬಿಡಿ, ಈ ಟರ್ಮ್ನ ಬಿಡಿ. ಇಲ್ಲಿ ನೋಡಿ 1/2 ಫ್ಯಾಕ್ಟೋರಿಯಲ್ 1/2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಇಸ್ 1/2, ಇಲ್ಲಿ 1/2 ಇದೆ. ಈ ಟರ್ಮ್ನೂ ಬಿಟ್ಬಿಡಿ. ನೆಕ್ಸ್ಟ್ ಈಕ್ವಲ್ ಟು ಕಂಡೀಷನ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಈ ಟರ್ಮಿಂದ ನೋಡ್ತಾ ಹೋಗಿ 1/3 ಫ್ಯಾಕ್ಟೋರಿಯಲ್ 1/3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಈಸ್ 1/6. ಈ ಟರ್ಮಿಗೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್, ಫೋರ್ತ್. ಇಲ್ಲಿ ಫೋರ್ತ್ ಟರ್ಮ್ ಅಂದರೆ 1/2 ಸ್ಕ್ವೇರ್ ಆಗುತ್ತೆ. ದಿಸ್ 1/2 ಸ್ಕ್ವೇರ್ ಅಂದರೆ 1/4. 1/6 ಈಸ್ ಲೆಸ್ಸರ್ ದ್ಯಾನ್ 1/4 ಆಯ್ತಲ್ವಾ, ಬರ್ಕೋಬೋದಲ್ವಾ. ಅಂದರೆ ಇಲ್ಲಿ ಬರುವಂಥ ಟರ್ಮ್ಸ್, ಇಲ್ಲಿ ಏನು ಟರ್ಮ್ಸ್ ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋದರೆ ಸಮ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ದಟ್ ಮಸ್ಟ್ ಬಿ
ಏನಾಗಿರುತ್ತೆ ಇಲ್ಲಿ ಕಂಪೇರ್ ಮಾಡ್ತಾ ಹೋದರೆ ಈ ವ್ಯಾಲ್ಯೂಗೂ ಕಂಪೇರ್ ಮಾಡಿದರೆ ಲೆಸ್ಸರ್ ಟರ್ಮ್ಸ್ ಬರ್ತವೆ. ಅದೇ ಇಲ್ಲಿ ಕಂಪೇರ್ ಮಾಡ್ತಾ ಹೋಗಿ ದಿಸ್ ಟರ್ಮ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ದಿಸ್. ಅದೇ ರೀತಿ ಫಿಫ್ತ್ ಟರ್ಮ್ನ ಕಂಪೇರ್ ಮಾಡಿದರೆ ದಟ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ದಿಸ್ ಆ್ಯಂಡ್ ಸೊ ಆನ್ ಈ ರೀತಿ ಬರ್ಕೊಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ಏನಿದೆ, ಇದು ಯಾವ ಫಾರ್ಮಲ್ಲಿದೆ? ದಿಸ್ ಈಸ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮ್ ಅಲ್ವಾ? ಜಾಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿದೆ. ಸೊ ಏನು ಮಾಡ್ತೀರಾ, ಇಲ್ಲಿಂದ ಇಲ್ಲಿವರೆಗೂ ಜಾಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿದೆ. ಸೊ ಸೀರೀಸ್ ಫಾರ್ಮುಲಾ ಏನಿದೆ, Sn equal to a into 1 minus r power n divided by 1 minus r is lesser than 1. ಇಲ್ಲಿ ನಾವು r lesser than 1, a ವ್ಯಾಲ್ಯೂ ಅಂದರೆ ಫಸ್ಟ್ ಟರ್ಮ್, a ವ್ಯಾಲ್ಯೂ 1 ಅಂತ ಗೊತ್ತಾಗಿದೆ. ಈಗ r ಏನು ಬರುತ್ತೆ, ಈ ಟರ್ಮ್ನ ಡಿವೈಡ್ ಮಾಡಬೇಕು. ಅದೇ ರೀತಿ ಈ ಟರ್ಮ್ನ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ಸೇಮ್ ಬಂದರೆ ಡಿಫ್ರೆನ್ಸ್ ಏನು ಡಿವೈಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದು ಸೇಮ್ ಬಂದರೆ ಅದನ್ನ ಆರ್ ಅಂತ ಹೇಳ್ತೀವಿ. ಆರ್ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ 1/2 ಆಗುತ್ತೆ. ದಟ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ 1 ಆಗುತ್ತೆ ಅಲ್ವಾ? ಸೊ ಈ ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎಸ್ ಎನ್ ಅಂದರೆ ಎಕ್ಸ್ ಎನ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ಇದೀನ್ ಈಕ್ವಾಲಿಟಿ 1 ಪ್ಲಸ್ ಎ ವ್ಯಾಲ್ಯೂ ಏನಿದೆ 1 ಇದೆ ಫಸ್ಟ್ ಟರ್ಮ್. 1 ಇಂಟು 1 ಮೈನಸ್ ಆರ್ ಅಂದರೆ 1/2 ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ 1/2 ಆಗುತ್ತೆ ಅಲ್ವಾ? ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 1 ಪ್ಲಸ್ ಸಿಂಪ್ಲಿಫೈ ಮಾಡ್ತಾ ಹೋಗಿ 1 ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, ಎನಿಥಿಂಗ್ 1 ಇಂಟು ಎನಿಥಿಂಗ್ ಈಸ್ ಎನಿಥಿಂಗ್ 1 ಮೈನಸ್ 1/2 ಪವರ್ ಎನ್ ಡಿವೈಡೆಡ್ ಬೈ ಇದನ್ನ ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ 1/2 ಬರುತ್ತೆ. ದಿಸ್ ಇಂಪ್ಲೈಸ್ 1 ಪ್ಲಸ್ ಈ 1/2 2 ಇಂಟು 1 ಮೈನಸ್ 1/2 ಪವರ್ ಎನ್ ಅಂತಲೂ ಬರ್ಕೋಬೋದಲ್ವಾ? ನೆಕ್ಸ್ಟ್ ದಿಸ್ ಇಂಪ್ಲೈಸ್ 1 ಪ್ಲಸ್ 2ನ ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ 2 ಮೈನಸ್ 2/2 ಪವರ್ ಎನ್ ಆಗುತ್ತೆ. ಈಗಿಲ್ಲಿ ನೋಡಿ, ದಿಸ್ ಇಂಪ್ಲೈಸ್ 1 ಪ್ಲಸ್ 2 is 3 ಮೈನಸ್ 2/n ಮೈನಸ್ 1 2/2 ಪವರ್ ಎನ್ ಇದೆ. ಇದನ್ನ ನಾವು a ಪವರ್ m ಬೈ b ಪವರ್ n ಅಂದರೆ ನಾವು a ಪವರ್ m ಬೈ a ಪವರ್ n ಅಂದರೆ a ಪವರ್ m ಮೈನಸ್ n ಅಂತ ಬರ್ಕೊಳ್ತೀವಿ ನ್ಯೂಮರೇಟರಿಗೆ ಹೋದರೆ. ಸಪೋಸ್ ಇಲ್ಲಿ ಡಿನಾಮಿನೇಟರಿಗೆ ಬಂದರೆ 2 ಪವರ್ n ಮೈನಸ್ 1/2 ಪವರ್ n ಮೈನಸ್ 1 ಅಂತ ಬರ್ಕೋಬೋದಲ್ವಾ? ಈಗ ಎ ಪವರ್ ಎಂ ಬೈ ಎ ಪವರ್ ಎನ್ ನ್ಯೂಮರೇಟರಿಗೆ ಹೋದರೆ ಎ ಪವರ್ ಎಮ್ ಮೈನಸ್ ಎನ್ ಆಗುತ್ತೆ. ಡಿನಾಮಿನೇಟರಿಗೆ ಬಂದರೆ ಎ ಪವರ್ ಎನ್ ಮೈನಸ್ ಎಮ್ ಅಂತ ಬರ್ಕೊತೀವಿ. ಡಿನಾಮಿನೇಟರ್ 1 ಓವರ್ ಅಂತ ಬರ್ಕೊಂಡ್ರೆ 1 ಓವರ್ ಎ ಪವರ್ ಎನ್ ಮೈನಸ್ 1. ಇಲ್ಲಿ ಡಿನಾಮಿನೇಟರಿಗೆ ತೊಗೊತಾ ಇದ್ದೀನಿ. ಈ 2ನ ಡಿನಾಮಿನೇಟರಿಗೆ ತೊಗೊಂಡ್ರೆ 1/2 ಪವರ್ ಎನ್ ಮೈನಸ್ 1 ಆಗುತ್ತೆ. ಅಂದರೆ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 3 ಮೈನಸ್ 1/2 ಪವರ್ ಎನ್ ಮೈನಸ್ 1 ಅಂತ ಬಂತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ನಾವಿಲ್ಲಿ ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀವಿ. ಫಾರ್ ಆಲ್ ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀವಿ. ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 3 ಮೈನಸ್ 1/2 ಪವರ್ ಎನ್ ಮೈನಸ್ 1 ಟರ್ಮ್ಸ್ ಏನು ಬರ್ತಾ ಹೋಗುತ್ತೆ, 2 ಎನ್ಗೆ 1 ಕೊಟ್ಟರೆ 2 ಬರುತ್ತೆ, ಎನ್ಗೆ 2 ಕೊಟ್ಟರೆ 2.5, ಎನ್ಗೆ 3 ಕೊಟ್ಟರೆ 2.75 ಆ್ಯಂಡ್ ಸೊ ಆನ್ ಬರ್ತಾ ಹೋಗುತ್ತೆ. ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ 3 ಬರುತ್ತೆ. ಇಲ್ಲೇನಾಗಿದೆ, ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಇದೆ, ಲೆಸ್ಸರ್ ದ್ಯಾನ್ ಕಂಡೀಷನ್ ಇದೆ. ಸೊ ಈಗ ಫಸ್ಟ್ ನಾವು ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು ಅಂತ ನೋಡ್ತಾ ಹೋಗಬೇಕು. 3 ಈಸ್ ದ ಗ್ರೇಟೆಸ್ಟ್ ರಿಯಲ್ ನಂಬರ್ ಆಗಿದೆ. ಸೊ 3 ಏನು ಬಂತು, ಅಪ್ಪರ್ ಬೌಂಡ್ ಅಂತ ಹೇಳ್ಬೋದಲ್ವಾ? ಗ್ರೇಟೆಸ್ಟ್ ಆಗಿರೋದ್ರಿಂದ 3 ಈಸ್ ದ ಅಪ್ಪರ್ ಬೌಂಡ್. ಸೊ ಕಂಡೀಷನ್ ಏನಾಗುತ್ತೆ, ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 3 ಅಂತ ಬರ್ಕೋಬೋದಲ್ವಾ? ಫಾರ್ ಆಲ್ ಎನ್ 3 ಈಸ್ ದ ಗ್ರೇಟೆಸ್ಟ್ ನಂಬರ್ ಅಂತಂದರೆ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 3 ಆಗುತ್ತೆ. 3 ಈಸ್ ದ ಅಪ್ಪರ್ ಬೌಂಡ್ ಆಗುತ್ತೆ. ಸೊ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 3 ಆಯಿತು ಅಂದರೆ ಬೌಂಡೆಡ್ ಎಬೋ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಬೌಂಡೆಡ್ ಎಬೋ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ, ಬೌಂಡೆಡ್ ಏನಾಯಿತು, ಸೀಕ್ವೆನ್ಸ್ ಎಕ್ಸ್ ಎನ್ ಬೌಂಡೆಡ್ ಎಬೋ ಆಯಿತು ಅಂತ ಗೊತ್ತಾಯಿತು. ನಾವು ಪ್ರಾಪರ್ಟಿನ ಓದಿದ್ವಿ. ಎ ವೆರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ನಮಗೆ ಸ್ಟಾರ್ಟಿಂಗ್ ಏನು ಬಂದಿತ್ತು, ಎಕ್ಸ್ ಎನ್ ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಬಂದಿತ್ತು. ಈಗ ಏನು, ಬೌಂಡೆಡ್ ಎಬೋ ಅಂತ ಬಂತು. By according to that property, a very monotonically increasing sequence which is bounded above ಆಗಿದೆ, that is convergent ಅಂತ ಹೇಳ್ತೀವಿ. ಸೊ ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ, ಅವಾಗ ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 3 ಅಂತ ಬಂತು. ನಾವಿಲ್ಲೇನು 1 ಪ್ಲಸ್ 1/n ಹೋಲ್ ಪವರ್ ಎನ್ ಏನು ವ್ಯಾಲ್ಯೂ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಕನ್ವರ್ಜೆಂಟ್ ಅಂತ ಗೊತ್ತಾಯ್ತು. ಈಗ 1 ಪ್ಲಸ್ 1/n ಹೋಲ್ ಪವರ್ ಎನ್ ಏನು ವ್ಯಾಲ್ಯೂ ಬರುತ್ತೆ, ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ 3 ಇದೆ. ಇದು ಬೌಂಡೆಡ್ ಸೀಕ್ವೆನ್ಸ್ ಆಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಈಗ ಲೀಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಿ. ಲೀಸ್ಟ್ ನಂಬರ್ ಯಾವುದು, 2 ಈಸ್ ದ ಲೀಸ್ಟ್ ನಂಬರ್. ಸೊ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 2 ಅಂತ ಬರ್ಕೋಬೋದಲ್ವ ಇಲ್ಲಿ. ಫಾರ್ ಆಲ್ ಎನ್
ದಟ್ ಈಸ್ ಕಂಡೀಷನ್ ಏನಾಗುತ್ತೆ ಅವಾಗ 2 ಲೆಸ್ಸರ್ ದ್ಯಾನ್ xn ಲೆಸ್ಸರ್ ದ್ಯಾನ್ 3 ಫಾರ್ ಆಲ್ n ಅಲ್ವಾ. xn ಇಲ್ಲಿ 2 ಇಸ್ ದ ಲೀಸ್ಟ್ ಆಗಿರೋದ್ರಿಂದ ಕ್ಲಿಯರ್ಲಿ xn ಗ್ರೇಟರ್ ದ್ಯಾನ್ 2 ಅಂತ ಬರಿಬೋದಲ್ವಾ. ಕ್ಲಿಯರ್ಲಿ xn ಗ್ರೇಟರ್ ದ್ಯಾನ್ 2 ಆಗುತ್ತೆ. ದಟ್ ಈಸ್ 2 ಲೆಸ್ಸರ್ ದ್ಯಾನ್ xn ಲೆಸ್ಸರ್ ದ್ಯಾನ್ 3 ಆಗುತ್ತೆ. ನೆಕ್ಸ್ಟ್ ಲಿಮಿಟ್ನ ಅಪ್ಲೈ ಮಾಡ್ತೀನಿ. 2 ಲೆಸ್ಸರ್ ದ್ಯಾನ್ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಲೆಸ್ಸರ್ ದ್ಯಾನ್ 3 ಫಾರ್ ಆಲ್ n. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಅಂದ್ರೇನು, xn ಅಂದ್ರೆ ಇಲ್ಲಿ 1 + 1/n ಹೋಲ್ ಪವರ್ n ಅಂತ ತಗೊಂಡಿದ್ದೀವಿ ಆಲ್ರೆಡಿ ಸ್ಟಾರ್ಟಿಂಗ್. ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಕೇಳಿದರೆ ಸ್ಟಾಪ್ ಮಾಡ್ಬೋದು, ಅಥವಾ ಇದ್ರ ನೆಕ್ಸ್ಟ್ ವ್ಯಾಲ್ಯೂ ಇದೆ. ಈ ಲಿಮಿಟ್ನ ಅಪ್ಲೈ ಮಾಡಿದಾಗ ಈ ಇದ್ರ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 2 ಲೆಸ್ಸರ್ ದ್ಯಾನ್ 3 ಬರ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಲಿಮಿಟ್ ಈಸ್ ಆ್ಯನ್ ಇರ್ಯಾಷನಲ್ ನಂಬರ್. ಇದು ಏನು ಲಿಮಿಟ್ ವ್ಯಾಲ್ಯೂ ಬರುತ್ತೆ ಇದೊಂದು ಇರ್ಯಾಷನಲ್ ನಂಬರ್, ಅದನ್ನ ನಾವು ಇ ಅಂತ ಡಿನೋಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ. ಸೊ ದೇ ಫೋರ್ ಏನಂತ ಬರಿಬೋದು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಅಂದ್ರೆ ಏನಿದೆ 1 + 1/n ಹೋಲ್ ಪವರ್ n ಈಕ್ವಲ್ ಟು ಇ ಆಗುತ್ತೆ. ಈ ಇ ಅನ್ನೋದೇನು ಎಕ್ಸ್ಪೊನೆನ್ಷಿಯಲ್ ನಂಬರ್. ಈ ಎಕ್ಸ್ಪೊನೆನ್ಷಿಯಲ್ ನಂಬರ್ ಏನು ಇರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಇದ್ರ ವ್ಯಾಲ್ಯೂ ಲೈಸ್ ಬಿಟ್ವೀನ್ 2 and 3 ಇರುತ್ತೆ. ದಟ್ ಮಸ್ಟ್ ಬಿ ಈಕ್ವಲ್ ಟು 2.71828 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ. ಅಲ್ಲಿಗೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 + 1/n ಹೋಲ್ ಪವರ್ n ಈಕ್ವಲ್ ಟು ಇ ಅಂತ ಪ್ರೂವ್ ಮಾಡಿದ್ವಿ. ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಿಗೆ ಇಲ್ಲಿ ಕೇಳಿರ್ತಾರೆ ಇದನ್ನು ಪ್ರೂವ್ ಮಾಡಿ ಅಂತ ಹೇಳಿದರೆ ಇಲ್ಲಿಗೆ ಪ್ರೂವ್ ಮಾಡಬೇಕಾಗುತ್ತೆ. ಸಪೋಸ್ ದಿಸ್ ಈಕ್ವಲ್ ಟು ದಿಸ್ ಇ ಅಂತ ಪ್ರೂವ್ ಮಾಡಿ ಅಂತ ಕೇಳಿದರೆ ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಈ ಫಾರ್ಮುಲಾನ ನಾವು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡಿದ್ದೀವಿ. ಸಪೋಸ್ ಇಲ್ಲಿ ಡಿನಾಮಿನೇಟರ್ ಇಲ್ಲಿ ಈ ಟರ್ಮ್ ಚೇಂಜ್ ಇದ್ದಾಗ ಪವರ್ನ ಮಲ್ಟಿಪ್ಲೈ ಇಲ್ಲಿ ಪವರ್ ಹತ್ರ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ RHS ಅದನ್ನ ಬರಿತಾ ಹೋಗ್ತಿದ್ದೀವಿ. ಗೊತ್ತಾಗ್ತಿದೆಯಾ. ಆ ಫಾರ್ಮುಲಾಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೊಂದ್ಸಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಪ್ರೀವಿಯಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೊಂದ್ಸಲ ಓದ್ಕೊಳ್ಳಿ ಅದನ್ನೇ. ಗೊತ್ತಾಗ್ತಿದೆಯಾ. ಅರ್ಥ ಮಾಡ್ಕೊಂಡು ಓದಿ, ಈಸಿ ಇದೆ. ಇಲ್ಲಿಗೆ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ಇ ಅನ್ನೋದೇನು ಇರ್ಯಾಷನಲ್ ನಂಬರ್. 2 ಲೆಸ್ಸರ್ ದ್ಯಾನ್ xn ಲೆಸ್ಸರ್ ದ್ಯಾನ್ 3 ಅಂದರೆ ಲಿಮಿಟ್ ವ್ಯಾಲ್ಯೂ ಏನು ಬರುತ್ತೆ ಇನ್ ಬಿಟ್ವೀನ್ 2 and 3 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಅಂದರೆ ಇಲ್ಲೇನು ಇರ್ಯಾಷನಲ್ ನಂಬರ್, ಒಂದು ಲಿಮಿಟ್ ವ್ಯಾಲ್ಯೂ ಇರ್ಯಾಷನಲ್ ನಂಬರ್, ಅದು ಏನಂತ ಹೇಳ್ತೀವಿ ಇ ಅಂತ ಡಿನೋಟ್ ಮಾಡ್ಕೊತೀವಿ. ಓಕೆ, ಇಲ್ಲಿಗೆ ಇದ್ರ ಪ್ರೂಫ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸಸ್ ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಬರೋಣ. ಸೀಕ್ವೆನ್ಸ್ xn ಈಕ್ವಲ್ ಟು 1 + 2 + 3 + ಆ್ಯಂಡ್ ಸೊ ಆನ್ n ಅಂತ ಕೊಟ್ಟಿದ್ದಾರೆ. ನಾವಿದು ಮೊನೊಟಾನಿಕ್ ಸೀಕ್ವೆನ್ಸ್ ಆಗುತ್ತಾ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. xn ಏನಿದೆ ಇಲ್ಲಿ ಗಿವನ್ 1 + 2 + 3 + ಆ್ಯಂಡ್ ಸೊ ಆನ್ +n ಅಂತ ಇದೆ. ಈಗ ಎಕ್ಸ್ ಮೊನೊಟಾನಿಕ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ xn +1 ಏನು ಅಂತ ಗೊತ್ತಿರಬೇಕು. xn +1 ಏನಾಗುತ್ತೆ n ಟೆಂಡಿಂಗ್ ಟು n +1 ಅದಕ್ಕೆ 1 + 2 + 3 + ಆ್ಯಂಡ್ ಸೊ ಆನ್ +nth ಟರ್ಮ್ +n +1th ಟರ್ಮ್ ಆಯಿತು. ನೆಕ್ಸ್ಟ್ ಇದು ಮೊನೊಟಾನಿಕ್ ಆಗುತ್ತಾ ಇಲ್ಲವ ಅನ್ನೋಕ್ಕೆ ಒಂದು ಕಂಡೀಷನ್ ಇದೆ. xn +1 - xn it must be greater than or less than 0. Depending upon that we have to find whether the given sequence is monotonic or not. That means monotonic or not, either monotonically increasing or decreasing. ಏನು ಹೇಳ್ತೀರಾ, xn +1 ಅಂದ್ರೆ 1 + 2 + 3 + ಆ್ಯಂಡ್ ಸೊ ಆನ್ +n +1 ಇದೆ ಮೈನಸ್ xn ಅಂದ್ರೆ ಏನಿದೆ 1 + 2 + 3 + ಆ್ಯಂಡ್ ಸೊ ಆನ್ +n ಇದೆ. ಇಲ್ಲೇನು ಡಿಪೆಂಡಿಂಗ್ ಅಪಾನ್ ಗ್ರೇಟರ್ ಸೈನ್ ಆರ್ ಲೆಸ್ಸರ್ ಸೈನ್ ವಿ ಹ್ಯಾವ್ ಟು ಫೈಂಡ್ ಔಟ್ ವೆದರ್ ಇಟ್ ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಎನಿಥಿಂಗ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗ್ಬೋದು, ಡಿಕ್ರೀಸಿಂಗ್ ಆಗ್ಬೋದು ಅಂತ ಸೀಕ್ವೆನ್ಸ್ನ ಮೊನೊಟಾನಿಕ್ ಅಂತ ಹೇಳ್ತೀವಲ್ವ. ಸೊ ಈಗ ಇಲ್ಲಿ ನೋಡಿ ಅಪ್ ಟು nth ಟರ್ಮ್ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಸೊ ಈ ಟರ್ಮ್ಸ್ ಏನಾಗುತ್ತೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸೊ ವಾಟ್ಸ್ ದ ರಿಮೈನಿಂಗ್ xn +1 - xn equal to n +1. It is a positive value, so it must be greater than 0. Therefore xn +1 - xn greater than 0 ಆಗುತ್ತಲ್ವಾ. ಸೊ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಇಂಥ ಸೀಕ್ವೆನ್ಸ್ನ ಏನಂತ ಹೇಳ್ತೀವಿ. therefore sequence xn is strictly monotonic increasing. strictly monotonic increasing ಅಂತ ಹೇಳ್ತೀವಿ. either monotonically increasing, strictly monotonically increasing or decreasing. It is a monotonic sequence alva. So sequence xn is monotonic. ಇಲ್ಲಿ ನೋಡಿ ಇದಕ್ಕೆ ನಾವು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತಲೂ ಬರಿಬೋದು. ಏನು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಆದರೆ ಅಕಾರ್ಡಿಂಗ್ ಟು ಡೆಫಿನಿಷನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಥವಾ ಗ್ರೇಟರ್ ದ್ಯಾನ್
0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಇದನ್ನ ಸ್ಟ್ರಿಕ್ಟ್ಲಿ ಅಂತ ಮೆನ್ಷನ್ ಮಾಡಿದ್ರೆ ಏನು ತಪ್ಪಿಲ್ಲ. ಬಟ್ ಮುಂದೆ ಹೇಳ್ತಾ ಹೋಗಿ ಮುಂದೆ ಇನ್ನೊಂದು ಪ್ರಾಬ್ಲಮ್ ಬರುತ್ತಲ್ಲ, ಅವಾಗ ಏನು ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಅಂತ ಹೇಳ್ತೀನಿ, ಆಯಿತಾ? ಗೊತ್ತಾಗ್ತಿದೆ? ಇಲ್ಲೇನು ಸ್ಟ್ರಿಕ್ಟ್ಲಿ ಮೊನೊಟೋನಿಕ್ ಇನ್ಕ್ರೀಸಿಂಗ್ ಆಗ್ತಾ ಇದೆ, ಇಲ್ಲೂ ಈಕ್ವಲ್ ಟು ಇಲ್ಲ. ಇಲ್ಲಿ ನೋಡಿ 1 + 2 + 3 ಆ್ಯಂಡ್ ಸೊ ಆನ್ +n ಇದೆ. ಗೊತ್ತಾಗ್ತಿದೆಯಾ? ಇಲ್ಲೇನು ಗ್ರೇಟರ್ ದ್ಯಾನ್ 0 ಬಂತು. ಸೊ ಅವಾಗ ಏನಾಗುತ್ತೆ? ಸ್ಟ್ರಿಕ್ಟ್ಲಿ ಮೊನೊಟೋನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು? ಸೀಕ್ವೆನ್ಸ್ xn ಈಕ್ವಲ್ ಟು 1, 1/2, 1/2 ಸ್ಕ್ವೇರ್, and so on 1/2 ಪವರ್ n - 1 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ನಾವು nth ಟರ್ಮ್ ಆಫ್ ದ ಸೀಕ್ವೆನ್ಸ್ನ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಏನಿದೆ xn? nth ಟರ್ಮ್ ಆಫ್ ದ ಸೀಕ್ವೆನ್ಸ್ xn ಈಕ್ವಲ್ ಟು 1/2 ಪವರ್ n - 1. ಗೊತ್ತಾಗ್ತಿದೆಯಾ? ಏನಿದೆ x nth ಟರ್ಮ್ ಆಫ್ ದ ಸೀಕ್ವೆನ್ಸ್ 1/2 ಪವರ್ n - 1 ಅಂತ ಕೊಟ್ಟಿದ್ದಾರೆ. ನಾವೀಗ xn + 1 ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. n ಟೆಂಡಿಂಗ್ ಟು n + 1 ಆದಾಗ 2 ಪವರ್ n + 1 - 1 ಇಸ್ ಈಕ್ವಲ್ ಟು 1/2 ಪವರ್ n ಆಗುತ್ತೆ ಅಲ್ವಾ? xn + 1th ಟರ್ಮ್ 1/2 ಪವರ್ n ಆಗುತ್ತೆ. ಇಲ್ಲಿ xnth ಟರ್ಮ್ ಏನಿದೆ? 1/2 ಪವರ್ n - 1 ಇದೆ. ಇದು n - 1th ಟರ್ಮ್ ಅಂತ ನಾವು ಹೇಳಲ್ಲ. ಇಲ್ಲಿ 1, 2, 3, 4, 5 ಅಂತ ಇಲ್ಲಿಂದ ಕೌಂಟ್ ಆದರೆ ದಿಸ್ ಇಸ್ ದ n - 1th ಟರ್ಮ್. ಬಟ್ ಇಲ್ಲಿ ತಗೊಂಡ್ರೆ ದಿಸ್ ಇಸ್ ದ nth ಟರ್ಮ್ ಆಫ್ ದ ಸೀಕ್ವೆನ್ಸ್. xn + 1th ಟರ್ಮ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ? 1/2 ಪವರ್ n ಆಗುತ್ತೆ. ಇನ್ನು ಕನ್ಸಿಡರ್ ಮಾಡ್ಕೋಬೇಕು. xn + 1 - xn ಏನು ಬರುತ್ತೆ ಅಂತ ನೋಡೋಣ. 1/2 ಪವರ್ n - 1/2 ಪವರ್ n - 1 ದಿಸ್ ಈಕ್ವಲ್ ಟು 1/2 ಪವರ್ n - 1/2 ಪವರ್ n ಇಂಟು 2 ಪವರ್ -1. ಇದನ್ನು ಈ ರೀತಿ ಬರ್ಕೋಬೋದಲ್ವಾ? x ಪವರ್ m - n ಇದ್ದರೆ x ಪವರ್ m ಇಂಟು x ಪವರ್ -n ಅಂತ ಬರ್ಕೊಂಡಂಗೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. 1/2 ಪವರ್ n ಮೈನಸ್ 2 ಇನ್ವರ್ಸ್ ಅಂದರೆ 2/2 ಪವರ್ n ಅಂತ ಬರ್ಕೋಬೋದಲ್ವಾ? ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ? 2 ಪವರ್ n ಕಾಮನ್ ಇದೆ. ಸೊ 2 ಪವರ್ n ಹೊರಗಡೆ ತಗೊತೀನಿ. 1 - 2 ಉಳಿಯುತ್ತೆ. ದಿಸ್ ಈಕ್ವಲ್ ಟು 1 - 2 is -1 -1/2 ಪವರ್ n. ಇಲ್ಲಿ ನೆಗೆಟಿವ್ ಸೈನ್ ಬಂತು. ಸೊ ದಿಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ 0 ಬಂತು. Therefore xn + 1 - xn is lesser than 0 ಆಯಿತು ಅಂದರೆ. ಸೊ therefore ಸೀಕ್ವೆನ್ಸ್ xn ಏನಂತ ಹೇಳ್ತೀರಾ? ಮೊನೊಟೋನಿಕಲಿ ಡಿಕ್ರೀಸಿಂಗ್ ಅಂತ ಹೇಳ್ತೀರಾ, ಅಥವಾ ಇದು ಸ್ಟ್ರಿಕ್ಟ್ಲಿ ಮೊನೊಟೋನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸೇ. ನಾವಿಲ್ಲಿ ಮೊನೊಟೋನಿಕಲಿ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಇಲ್ಲೇನು ಫೈಂಡ್ ಕ್ವಶನ್ ಏನು ಕೇಳಿರ್ತಾರೆ? ಡಿಕ್ರೀಸಿಂಗ ಇನ್ಕ್ರೀಸಿಂಗ್ ಅಂತ ಕೇಳಿದರೆ ಡಿಕ್ರೀಸಿಂಗ್ ಮೊನೊಟೋನಿಕಲಿ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಅಂತ ಬರೀರಿ. ಸಪೋಸ್ ಕ್ವಶನಲ್ಲಿ ಏನಾದ್ರು ಸ್ಟ್ರಿಕ್ಟ್ಲಿ ಅಂತ ಸೇರಿಸಿದ್ರೆ ನೀವು ಅಷ್ಟೇ. ಲೆಸ್ಸರ್ ದ್ಯಾನ್ ಬಂತು ಅಂದರೆ ಸ್ಟ್ರಿಕ್ಟ್ಲಿ, ಈಕ್ವಲ್ ಟು ಬಂತು ಅಂದರೆ ಸ್ಟ್ರಿಕ್ಟ್ಲಿ ಬರೆಯೋಕ್ಕಾಗಲ್ಲ. ಲೆಸ್ಸರ್ ದ್ಯಾನ್ ಬಂತು ಅಂದರೆ ಸ್ಟ್ರಿಕ್ಟ್ಲಿ ಮೊನೊಟೋನಿಕ್ ಡಿಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಮೊನೊಟೋನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹೆಡಿಂಗು ಕೌಶಿಸ್ ಸೀಕ್ವೆನ್ಸ್. ಫಸ್ಟ್ ಕೌಶಿಸ್ ಸೀಕ್ವೆನ್ಸ್ ಅಂದರೆ ಏನು ಅಂತ ತಿಳ್ಕೊತಾ ಹೋಗೋಣ. ಸೀಕ್ವೆನ್ಸ್ xn, ಒಂದು ಸೀಕ್ವೆನ್ಸ್ xn ಈಸ್ ಸೆಡ್ ಟು ಬಿ ಕೌಶಿಸ್ ಸೀಕ್ವೆನ್ಸ್. ಕೌಶಿಸ್ ಸೀಕ್ವೆನ್ಸ್ ಆಗಬೇಕು ಅಂದರೆ ಏನಾಗಿರ್ಬೇಕು ಕಂಡೀಷನ್ನು? ಈಫ್ ಫಾರ್ ಅ ಗಿವನ್ ಎಕ್ಸಲಾನ್, ಇಫ್ ಫಾರ್ ಎ ಗಿವನ್ ಎಕ್ಸಲಾನ್ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ದೇರ್ ಎಕ್ಸಿಸ್ಟ್ m ಬಿಲಾಂಗ್ಸ್ ಟು n. m ಏನಾಗಿರಬೇಕು? ಇಟ್ ಮಸ್ಟ್ ಬಿ ಪಾಸಿಟಿವ್ ಇಂಟೀಜರ್ ಸಚ್ ದಟ್ ಕಂಡೀಷನ್ ಏನಾಗುತ್ತೆ ಅವಾಗ? ಮಾಡ್ಯುಲಸ್ ಆಫ್ xn + p ಮೈನಸ್ xn ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಅಂತ ಹೇಳ್ತೀವಿ. ಇಲ್ಲಿ p ಅಂತ ಇದೆ ಅಲ್ವಾ? ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಆಗುತ್ತೆ. p ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಆದರೆ ಏನಾಗಿರುತ್ತೆ? p ಈಕ್ವಲ್ ಟು 1, 2, 3 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕೌಶಿ ಸೀಕ್ವೆನ್ಸ್ ಅಂದರೆ ಒಂದು ಸೀಕ್ವೆನ್ಸ್ ಕೌಶಿ ಸೀಕ್ವೆನ್ಸ್. ಈಗ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಇದೆ, ಡೆಫಿನಿಷನ್ನೇ ತಗೊಳ್ಳಿ. ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಡೆಫಿನೇಷನ್ ಏನು ಹೇಳುತ್ತೆ? ಲಿಮಿಟ್ ಡೆಫಿನೇಷನ್ ಫಾರ್ ಎ ಗಿವನ್ ಎಕ್ಸಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ m ಬಿಲಾಂಗ್ಸ್ ಟು n ಸಚ್ ದಟ್ mod xn - l ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಆಗಿದ್ದರೆ ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಯಿತು ಅಂದರೆ ಅದನ್ನ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಹೇಳ್ತಾರೆ. ಇಲ್ಲೇನು ಕೌಶಿ ಸೀಕ್ವೆನ್ಸ್. ಕೌಶಿ ಸೀಕ್ವೆನ್ಸ್ ಆಗಬೇಕು ಅಂದರೆ ಕೊಟ್ಟಿರುವಂಥ ಸೀಕ್ವೆನ್ಸು xn + p ಅಂದರೆ ದಿಸ್ ಇಸ್ ದ nth ಟರ್ಮ್ ಆಫ್ ದ ಸೀಕ್ವೆನ್ಸ್ xn ಅಂತ ಹೇಳ್ತೀವಿ. xn + p ಅಂದರೆ n + pth ಪೊಸಿಷನ್ ಟರ್ಮ್ ಆಫ್ ದ ಸೀಕ್ವೆನ್ಸ್ xn ಅಂತ ಹೇಳ್ತೀವಿ. ಈ ಒಂದು ಸೀಕ್ವೆನ್ಸಲ್ಲಿ xn ಅಂದರೆ nth ಟರ್ಮ್ ಆಫ್ ದ ಸೀಕ್ವೆನ್ಸ್. xn + p ಅಂದರೆ n + pth ಟರ್ಮ್ ಆಫ್ ದ ಸೀಕ್ವೆನ್ಸ್ xn ಅಂತ ಹೇಳ್ತೀವಿ. ದಿಸ್ ಈಸ್ ಡಿಫ್ರೆನ್ಸ್ ಆಫ್ ದಿಸ್ ತಗೊಂಡಾಗ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಆದರೆ ಅಂಥ ಸೀಕ್ವೆನ್ಸ್ನ ಏನಂತ ಹೇಳ್ತೀವಿ? ಕೌಶಿ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಥವಾ
ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಡೆಫಿನಿಷನ್ ಏನು ಹೇಳ್ತೀವಿ ಅಂದರೆ ಕೌಶಿ ಸೀಕ್ವೆನ್ಸ್ ಆಗಬೇಕು ಅಂದರೆ ಫಾರ್ ಎ ಗಿವನ್ ಎಕ್ಸೆಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಎಮ್ ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಕಂಡೀಷನ್ ಏನಾಗುತ್ತೆ ಸಚ್ ದಟ್ ಮಾಡ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಥವಾ ಈ ರೀತಿನಾದರೂ ಬರಿಬೋದು. ಗೊತ್ತಾಗ್ತಿದೆಯಾ? ಎರಡು ಡೆಫಿನಿಷನ್ ಸೇಮ್ ಮೀನಿಂಗೇನೆ. ಡೆಫಿನಿಷನ್ ಯಾವ ರೀತಿನಾದರೂ ಬರಿಬೋದು. ಕೌಶಿ ಸೀಕ್ವೆನ್ಸ್ನ ನಾವು ಇನ್ನೊಂದು ಏನಂತ ಹೇಳ್ತೀವಿ? ಫಂಡಮೆಂಟಲ್ ಸೀಕ್ವೆನ್ಸ್ ಅಂತಾನೆ ಹೇಳ್ತೀವಿ. Cauchy sequence is also called fundamental sequence. Cauchy sequence xn is said to be Cauchy sequence. For a given epsilon greater than 0, there exists m belongs to n such that mod xn plus p minus xn lesser than epsilon for all n greater than equal to m, p greater than equal to 1 ಆಗಿರಬೇಕು. ಅಥವಾ ಈ ರೀತಿ ಬರೆಯೋದಾದ್ರೆ ಬರೀಬೇಕು. ಗೊತ್ತಾಗ್ತಿದೆಯಾ? ಇದಿಷ್ಟೂ ಡಿಫ್ರೆನ್ಸ್ ಮಾಡಿದಾಗ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಆದರೆ ಅಂಥ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ? ಕೌಶಿಸ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಥಿಯರಮ್ ಬರೋಣ. ಪ್ರೂವ್ ದಟ್ ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಎ ಕೌಶಿ ಸೀಕ್ವೆನ್ಸ್. ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದ್ರೆ ಏನು? ಲಿಮಿಟ್ ವ್ಯಾಲ್ಯೂ ಯುನಿಕ್ ಆ್ಯಂಡ್ ಫೈನೈಟ್ ಆಗಿರುತ್ತೆ. ಆ ಕನ್ವರ್ಜೆಂಟ್ ಸೀಕ್ವೆನ್ಸ್ ಎಲ್ಲ ಕೌಶಿ ಸೀಕ್ವೆನ್ಸ್ ಆಗಿರುತ್ತೆ ಅಂತ ಇಲ್ಲಿ ಪ್ರೂವ್ ಮಾಡಬೇಕು. ಪ್ರೂಫಿಗೆ ಬರೋಣವಾ? ಪ್ರೂಫ್ ಇಲ್ಲೇನು ಕೊಟ್ಟಿದ್ದಾರೆ? ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಲೆಟ್ ಬಿ ಟೇಕನ್ ಆಸ್ ಎಕ್ಸ್ ಎನ್ ಲೆಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಬಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ತಗೊಂತೀವಿ. ಇಲ್ಲೇನು ವಿ ಶಲ್ ಪ್ರೂವ್ ದಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಅ ಕೌಶಿ ಸೀಕ್ವೆನ್ಸ್ ಅಂತ ಪ್ರೂವ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಕೌಶಿಸ್ ಸೀಕ್ವೆನ್ಸ್ ಅಂತ ಪ್ರೂವ್ ಮಾಡಬೇಕು. ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಅಂತ ಕೊಟ್ಟಿದ್ದಾರೆ. ನಾವು ಏನು ಪ್ರೂವ್ ಮಾಡಬೇಕು? ಸೀಕ್ವೆನ್ಸ್ ಎಕ್ಸ್ ಎನ್ ಕೌಶಿ ಸೀಕ್ವೆನ್ಸ್ ಅಂತ ಪ್ರೂವ್ ಮಾಡಬೇಕಲ್ವಾ. ದೇರ್ಫೋರ್ ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಅಂತ ಕೊಟ್ಟರೆ ನಾವು ಇದನ್ನ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ತೊಗೊತೀನಿ. ಎಲ್ ಏನಾಗಿರುತ್ತೆ ಇಲ್ಲಿ? ಕನ್ವರ್ಜೆಂಟ್ ಅಂದರೆ ಯುನಿಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಆಗಿರುತ್ತೆ ಎಲ್. ದೇರ್ಫೋರ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಆದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ಪಿ ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವಾ. ಒಂದು ಹೇಳಿದ್ದೆ, ಸಮ್ ಟರ್ಮ್ಸ್ನ ರಿಮೂವ್ ಮಾಡಿದರೆ ಯಾವುದೇ ರೀತಿ ಆಲ್ಟ್ರೇಷನ್ ಆಗಲ್ಲ ಅಂತ ಹೇಳಿದ್ದೆ ಲಿಮಿಟ್ ವ್ಯಾಲ್ಯೂನಲ್ಲಿ. ಅದೇ ರೀತಿ ಇಲ್ಲಿ ಸಮ್ ಟರ್ಮ್ಸ್ ಇದ್ರೂ ಅಷ್ಟೇ ಯಾವುದೇ ರೀತಿ ಆಲ್ಟ್ರೇಷನ್ ಇರಲ್ಲ ಲಿಮಿಟ್ ವ್ಯಾಲ್ಯೂನಲ್ಲಿ. ಎಲ್ಲೇನೆ ಬಂದಿದೆ. ಗೊತ್ತಾಗ್ತಿದೆಯಾ? ಎಕ್ಸ್ ಎನ್ನಿಗೆ ಹೇಗೆ ಎಲ್ಲ ಆಯಿತೋ ಲಿಮಿಟ್ ವ್ಯಾಲ್ಯೂ ಎಲ್ಲ ಆಗುತ್ತೋ ಅದೇ ರೀತಿ ಎಕ್ಸ್ ಎನ್ ಪ್ಲಸ್ ಪಿಗೂ ಎಲ್ಲೇನೆ ಬರುತ್ತೆ. ನಾವು ಒಂದು ಥಿಯರಮ್ನೂ ರೆಫರ್ ಮಾಡಿದ್ದೀವಿ. ನೀನು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ರಿಮೂವ್ ಮಾಡಿದರೆ ಆಲ್ಟರ್ ಆಗುತ್ತಾ? ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ಇಸ್ ಆಲ್ಟರ್ಡ್ ಅಂತ ಇತ್ತಲ್ವ ಒಂದು ಥಿಯರಮು. ಅದೇ ಥಿಯರಮ್ನ ಇಲ್ಲಿ ಯೂಸ್ ಮಾಡ್ಕೊತೀವಿ. ಎಕ್ಸ್ ಎನ್ ಈಕ್ವಲ್ ಟು ಎಲ್ಲ ಆಯಿತು ಅಂದರೆ ಎಕ್ಸ್ ಎನ್ ಪ್ಲಸ್ ಪಿ ಈಕ್ವಲ್ ಟು ಎಲ್ಲ ಆಗುತ್ತೆ. ನಾವು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ಲ ಆಯಿತು ಅಂದರೆ ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಆಫ್ ದ ಲಿಮಿಟ್ ಏನು ಹೇಳುತ್ತೆ ಇದಕ್ಕೆ? ಫಾರ್ ಅ ಗಿವನ್ ಎಕ್ಸೆಲಾನ್ ಗ್ರೇಟರ್ ಇಲ್ಲಿ ಟು ಸೀಕ್ವೆನ್ಸಸ್ ಎಕ್ಸ್ ಎನ್ ಪ್ಲಸ್ ಪಿ ಇರೋದ್ರಿಂದ ಎಕ್ಸೆಲಾನ್ 1 ಅಂತ ತೊಗೊತೀನಿ. ಎಕ್ಸೆಲಾನ್ 1 ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಎಮ್ 1 ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 1 ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ 1 ಆಗುತ್ತೆ. ಗೊತ್ತಾಗ್ತಿದೆಯಾ? ಅದೇ ರೀತಿ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ದ ಲಿಮಿಟ್ ಇದಕ್ಕೇನಾಗುತ್ತೆ? ಡೆಫಿನೇಷನ್ ಆಫ್ ದ ಲಿಮಿಟ್ ಫಾರ್ ಅ ಗಿವನ್ epsilon 2 greater than 0 there exists m2 belongs to n such that mod xn plus p minus l lesser than epsilon 2 for all n greater than equal to m2 ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ ಯಾವ ರೀತಿ ಬರ್ಕೊಂಡ್ವಿ ಅಂತ? ಇಲ್ಲೇನು ಮಾಡ್ತಿದ್ವಿ? ಇವೆರಡಕ್ಕೂ ಲಿಮಿಟ್ನ ಡೆಫಿನಿಷನ್ನ ಯೂಸ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ಏನು ಮಾಡೋಣ? ಕನ್ಸಿಡರ್. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು? ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಅಂತ ಪ್ರೂವ್ ಮಾಡಿದರೆ ಕೌಶಿ ಸೀಕ್ವೆನ್ಸು ಪ್ರೂವ್ ಆಗುತ್ತೆ. ಇವೆರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇದೆ ಕೌಶಿ ಸೀಕ್ವೆನ್ಸ್ ಅಂತಿದೆ ಅಲ್ವಾ. ಕೌಶಿ ಸೀಕ್ವೆನ್ಸ್ ಡೆಫಿನಿಷನ್ ಏನು ಹೇಳುತ್ತೆ? ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್. ಅದು ಪ್ರೂವ್ ಆಯಿತು ಅಂದರೆ ಕನ್ವರ್ಜೆಂಟ್ ಸೀಕ್ವೆನ್ಸ್ ಏನಾಗುತ್ತೆ? ಕೌಶಿ ಸೀಕ್ವೆನ್ಸ್ ಆಗುತ್ತೆ. ಸೊ ಏನು ಕನ್ಸಿಡರ್ ಮಾಡ್ಕೊತೀವಿ? ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ಇದನ್ನ ಕನ್ಸಿಡರ್ ಮಾಡ್ಕೊಂಡಿದ್ಮೇಲೆ ನಮಗೆ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ದ ಲಿಮಿಟ್ ಏನು ಹೇಳುತ್ತೆ? ಎಕ್ಸ್ ಎನ್ ಮೈನಸ್ ಎಲ್, ಎಕ್ಸ್ ಎನ್ ಪಿ ಮೈನಸ್ ಎಲ್ ಅಂತ ಇದೆ. ಸೊ ನಾವೇನು ಮಾಡ್ತೀವಿ? ಇದಕ್ಕೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಎಲ್ನ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಪ್ಲಸ್ ಎಲ್ ಮೈನಸ್ ಎಕ್ಸ್ ಎನ್ ಅಂತ ಬರ್ಕೋಬೋದಲ್ವಾ. ದಿಸ್ ಈಕ್ವಲ್ ಟು ದಿಸ್ ಮಸ್ಟ್ ಬಿ ಇಲ್ಲಿ ನೋಡಿ
ಇದೊಂದು ಟರ್ಮ್ ಅಂತ ಸಪ್ರೇಟಾಗಿ ತಗೊಂಡು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ ಹೇಳ್ತೀವಲ್ವ, ಆ ಫಾರ್ಮಲ್ಲಿ ಬರ್ಕೊತ ಹೋಗ್ತೀನಿ. ದಿಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂದರೆ ಏನಿದೆ ಇಲ್ಲಿ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಅಂತ ಇದೆ. ಸೊ ಅದನ್ನ ಸಪ್ರೇಟ್ ಆದರೆ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಪ್ಲಸ್ ವೈ ಅಂದರೆ ಎಲ್ ಮೈನಸ್ ಎಕ್ಸ್ ಎನ್ ಇದೆ. ಮಾಡ್ಯುಲಸ್ ಆಫ್ ಎಲ್ ಮೈನಸ್ ಎಕ್ಸ್ ಎನ್ ಅಂತ ಬರ್ಕೊತೀನಿ. ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಇದ್ದರೆ ನಾವು ಅದನ್ನ ಏನಂತ ಬರ್ಕೊತೀವಿ, ಈಕ್ವಲ್ ಟು ಅಥವಾ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಅಂದರೆ ಮಾಡ್ಯುಲಸ್ ಆಫ್ ವೈ ಮೈನಸ್ ಎಕ್ಸ್ ಅಂತ ಬರ್ಕೊತೀವಲ್ಲ. ಸೊ ಅದೇ ರೀತಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಅಂತ ಬರ್ಕೋಬೋದಲ್ವ. ಇಲ್ಲಿ ಡೆಫಿನಿಷನ್ 1 ಏನಿದೆ, ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಇದೆ. ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 2 ಇದೆ. ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 2 ಅಂತ ಬರ್ಕೋಬೋದಲ್ವ, ಪ್ಲಸ್ ಎಕ್ಸಲಾನ್ 1 ಏನಿದೆ ಎಚ್ ಎಸ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 2 ಪ್ಲಸ್ ಎಕ್ಸಲಾನ್ 1 ಆಗುತ್ತೆ. ಇಟ್ ಮಸ್ಟ್ ಬಿ ಟೇಕನ್ ಆಸ್ ಈಕ್ವೇಷನ್ 1 ಅಂತ ತಗೊತೀನಿ. ನೆಕ್ಸ್ಟ್ ಎಕ್ಸಲಾನ್ 1 ಮತ್ತು ಎಕ್ಸಲಾನ್ 2 ವ್ಯಾಲ್ಯೂನ ಚೂಸ್ ಮಾಡ್ಕೊಳ್ಳೋಣ. ಚೂಸ್ ಎಕ್ಸಲಾನ್ 1 ಈಕ್ವಲ್ ಟು ಎಕ್ಸಲಾನ್ ಬೈ 2 ಆ್ಯಂಡ್ ಎಕ್ಸಲಾನ್ 2 ಈಕ್ವಲ್ ಟು ಎಕ್ಸಲಾನ್ ಬೈ 2 ಅಂತ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲೇನು ಎಕ್ಸಲಾನ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಎಕ್ಸಲಾನ್ 1ನಲ್ಲಿ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m1 ಆಗುತ್ತೆ. ಎಕ್ಸಲಾನ್ 2ನಲ್ಲಿ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m2 ಆಗಿತ್ತಲ್ವ. ಸೊ m ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ m1 m2 ಅಂತ ಬರ್ಕೋಬೋದಲ್ವಾ. ನೆಕ್ಸ್ಟ್ ಏನಾಗುತ್ತೆ, ಈಕ್ವೇಷನ್ 1 ಇಂಪ್ಲೈಸ್ ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಬೈ 2 ಪ್ಲಸ್ ಎಕ್ಸಲಾನ್ ಬೈ 2 ಅಂದರೆ ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಬೈ 2 ಪ್ಲಸ್ ಎಕ್ಸಲಾನ್ ಬೈ 2 ಅಂದರೆ ವ್ಯಾಲ್ಯೂ ಏನಾಗುತ್ತೆ, ಎಕ್ಸಲಾನ್ ಆಗುತ್ತೆ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m1 m2 ಇದೇನಾಗುತ್ತೆ m ಆಗುತ್ತೆ. ಸೊ ಏನು ಬಂತು, ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಆಯ್ತಲ್ವಾ. ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಆಯಿತು ಅಂದರೆ ದೇರ್ ಫೋರ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಕೌಶಿಸ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಕೌಶಿಸ್ ಸೀಕ್ವೆನ್ಸ್ ನಾವು ಏನು ಪ್ರೂವ್ ಮಾಡಬೇಕಿತ್ತು, ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಅಂತ ಕೊಟ್ಟಿದ್ರು. ಕೌಶಿಸ್ ಅಂತ ಪ್ರೂವ್ ಮಾಡಬೇಕಿತ್ತಲ್ವ, ಪ್ರೂವ್ ಆಯ್ತಲ್ವ. ಹೆನ್ಸ್ ದ ಪ್ರೂಫ್. ಸೊ ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಎ ಕೌಶಿಸ್ ಸೀಕ್ವೆನ್ಸ್ ಅಂತ ಪ್ರೂವ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ಪಾರ್ಟಿ ಬರೋಣ. ಕೌಶಿಸ್ ಕ್ರೈಟೀರಿಯಾನ ವೆರಿಫೈ ಮಾಡಿ ಅಂತ ಕೇಳ್ತಾರೆ. ವೆರಿಫೈ ಕೌಶಿಸ್ ಕ್ರೈಟೀರಿಯಾ ಫಾರ್ ದ ಫಾಲೋಯಿಂಗ್ ಸೀಕ್ವೆನ್ಸ್. ಏನು ಕೊಟ್ಟಿದ್ದಾರೆ, ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/n ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/n ಅಂತ ಕೊಟ್ಟಿದ್ದಾರಲ್ವಾ. ಈಗ ಕೌಶಿಸ್ ಕ್ರೈಟೀರಿಯಾನ ವೆರಿಫೈ ಮಾಡ್ತಾ ಹೋಗಬೇಕು. ಹೇಗೆ ಮಾಡ್ತೀರಾ, ಫಸ್ಟು ಕೊಟ್ಟಿರುವಂಥ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/n ಅಂತ ತೊಗೊತೀನಿ. ಇದಕ್ಕೆ ಲಿಮಿಟ್ನ ಅಪ್ಲೈ ಮಾಡ್ತೀನಿ. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ಅಲ್ಲಿ ಅಂದರೆ 1/n. n ಟೆನ್ಸ್ ಟು ಇನ್ಫಿನಿಟಿ 1/ಇನ್ಫಿನಿಟಿ ವ್ಯಾಲ್ಯೂ 0 ಬರುತ್ತೆ ಅಲ್ವಾ. ಸೊ ಲಿಮಿಟ್ ವ್ಯಾಲ್ಯೂ ಏನು ಬಂತು, 0 ಬಂತು. ನೆಕ್ಸ್ಟ್ ಎಕ್ಸ್ ಎನ್ 1/n ಆಯಿತು ಅಂದರೆ ಎಕ್ಸ್ ಎನ್ ಪ್ಲಸ್ ಪಿನ ನಾವೇನಂತ ತಗೋಬೋದು, 1/n ಪ್ಲಸ್ ಪಿ. ಇಲ್ಲಿ n ಟೆಂಡಿಂಗ್ ಟು n ಪ್ಲಸ್ ಪಿ ಆಗ್ತಿದೆ. ಎಕ್ಸ್ ಎನ್ ಪ್ಲಸ್ ಪಿ ಏನಾಗುತ್ತೆ, 1/n ಪ್ಲಸ್ ಪಿ ಆಗುತ್ತೆ. ನಾವಿಲ್ಲಿ ಏನು ಕನ್ಸಿಡರ್ ಮಾಡ್ಕೋಬೇಕು, ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಆಗುತ್ತಾ ಅಂತ ನೋಡಬೇಕು. ಏನು ಮಾಡ್ತೀರಾ, ಸೊ ಕನ್ಸಿಡರ್ ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಈಕ್ವಲ್ ಟು ಇದನ್ನ ಕನ್ಸಿಡರ್ ಮಾಡಿಕೊಂಡು ಆರ್ ಎಚ್ ಎಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಮಾಡ್ ಈಗ ಯಾವ ರೀತಿ ಥಿಯರಮ್ ಮಾಡಿದ್ರಿ ಅದೇ ರೀತಿ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಇದೆ. ಈಗ ನಮಗೆ ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ದ ಲಿಮಿಟ್ ಏನು ಹೇಳುತ್ತೆ ಇದಕ್ಕೆ, ಮಾಡ್ ಎಕ್ಸ್ ಎನ್ ಮೈನಸ್ ಲಿಮಿಟ್ ವ್ಯಾಲ್ಯೂ ಏನು ಬಂತು, 0 ಈಸ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಅಂತ ಹೇಳ್ತೀವಿ. ಇದಕ್ಕಾದರೆ ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಲಿಮಿಟ್ ವ್ಯಾಲ್ಯೂ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಇದಕ್ಕೂ ಅಪ್ಲೈ ಮಾಡಿದರೆ ಏನು ಬರುತ್ತೆ, ಲಿಮಿಟ್ ವ್ಯಾಲ್ಯೂ 0 ಬರುತ್ತೆ. ಲೆಸ್ಸರ್ ದ್ಯಾನ್ ಎಕ್ಸಲಾನ್ 2 ಆಗುತ್ತೆ ಅಲ್ವಾ. ಸೊ ಇಲ್ಲೇನು ಮಾಡ್ತೀವಿ, ಅದಕ್ಕೋಸ್ಕರ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 0ನ ಮಾಡ್ಕೊಳ್ತೀವಿ. ಗೊತ್ತಾಗ್ತಿದೆಯಾ, ಮೈನಸ್ ಎಕ್ಸ್ ಎನ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಟರ್ಮ್ಸ್ನ ಥಿಯರಮ್ ಯಾವ ರೀತಿ ಮಾಡಿದ್ರಿ ಅದೇ ಸೇಮ್ ಥಿಯರಮು. ಇಲ್ಲಿ ಈ ಟರ್ಮ್ನ ಎಕ್ಸ್ ಅಂತ ತೊಗೊತೀನಿ, ಇದು ವೈ ಅಂತ ತೊಗೊತೀನಿ. ಇನ್ ಈಕ್ವಾಲಿಟಿ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ವೈ ಅಂದರೆ ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಆಗುತ್ತೆ. ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ ಬರ್ಕೊತೀನಿ. ಗೊತ್ತಾಗ್ತಿದೆಯಾ, ಇಲ್ಲಿ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಇಲ್ಲಿ ನೋಡಿ ಫಸ್ಟೇ ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಅಂದರೆ ಏನು ಅಂತ ಬರ್ಕೋಬೇಕು. ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್. ಎಕ್ಸ್ ಎನ್ ಪ್ಲಸ್ ಪಿ ಅಂದ್ರೇನು, 1/n ಪ್ಲಸ್ ಪಿ ಮೈನಸ್ 0 ಪ್ಲಸ್
ಇಲ್ಲಿ ಎಕ್ಸ್ ಎನ್ ಮೈನಸ್ 0 ಇದೆ. ಈ ಎಕ್ಸ್ ಎನ್ನ 1/n ಅಂತ ತಗೊಂಡಿದ್ದೀನಿ. 1/n ಮೈನಸ್ 0 ಅಂತ ಬರ್ಕೋಬೋದಲ್ವಾ ಡೈರೆಕ್ಟಾಗಿ, ಗೊತ್ತಾಗ್ತಿದೆಯಾ? ಈಗ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ದ ಲಿಮಿಟ್ ಏನು ಹೇಳ್ತು, ಎಕ್ಸ್ ಎನ್ ಮೈನಸ್ 0 ಅಂದರೆ 1/n ಮೈನಸ್ 0 ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 1 ಆಗುತ್ತೆ, ಪ್ಲಸ್ ಎಕ್ಸೆಲಾನ್ 1. ದಿಸ್ ವ್ಯಾಲ್ಯೂ ಎಕ್ಸ್ ಎನ್ ಪ್ಲಸ್ ಪಿ ಅಂದರೆ 1/n ಪ್ಲಸ್ ಪಿ ಈಸ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 2, ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 2 ಆಗುತ್ತೆ. ನಾವಿಲ್ಲಿ ಏನು ಮಾಡ್ತೀವಿ, ಎಕ್ಸೆಲಾನ್ 1 ವ್ಯಾಲ್ಯೂ ಮತ್ತು ಎಕ್ಸೆಲಾನ್ 2 ವ್ಯಾಲ್ಯೂನ ಚೂಸ್ ಮಾಡ್ತೀವಿ. ಅಂದರೆ ಎಕ್ಸೆಲಾನ್ ಬೈ 2 ಅಂತ ಚೂಸ್ ಮಾಡ್ಕೊತೀವಿ, ಗೊತ್ತಾಗ್ತಿದೆಯಾ? ಎಕ್ಸೆಲಾನ್ 1 ಎಕ್ಸೆಲಾನ್ 2ನ ಎಕ್ಸೆಲಾನ್ ಬೈ 2 ಅಂತ ಚೂಸ್ ಮಾಡಿದರೆ ಎಕ್ಸೆಲಾನ್ ಬೈ 2 ಇಟ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಆಗುತ್ತೆ. ಅಂದರೆ ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಆಯಿತು. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್. ಪಿ ಅಂದರೆ ಏನಿಲ್ಲಿ 1 2 3 ಆ್ಯಂಡ್ ಸೊ ಆನ್. ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಆಯಿತು ಅಂದರೆ ಗಿವನ್ ಸೀಕ್ವೆನ್ಸ್ 1/n ಏನಾಗುತ್ತೆ, ಕೌಶಿ ಸೀಕ್ವೆನ್ಸ್ ಆಗುತ್ತೆ, ಗೊತ್ತಾಗ್ತಿದೆಯಾ? ಕೌಶಿ ಸೀಕ್ವೆನ್ಸ್. ಅಥವಾ ಇಲ್ಲಿ ಎಕ್ಸ್ ಎನ್ ಎಕ್ಸೆಲಾನ್ 1 ಅಂತ ತಗೊಳ್ತೀನಿ, ಇದನ್ನು ಅಷ್ಟೇ, ಗೊತ್ತಾಗ್ತಿದೆ ಯಾವ ರೀತಿ ಮಾಡಿದ್ವಿ ಅಂತ. ಫುಲ್ ಸೇಮ್ ಟು ಸೇಮ್ ಪ್ರೂಫ್, ಏನು ಥಿಯರಮ್ ಪ್ರೂಫ್ ಇದೆ ಅದೇ ಥಿಯರಮ್ ಪ್ರೂಫ್ನ ಯೂಸ್ ಮಾಡ್ಕೊತಾ ಇದ್ದೀವಿ ಪ್ರಾಬ್ಲಮ್ಗೆ. ನೆಕ್ಸ್ಟು ಇನ್ನು ಪ್ರಾಬ್ಲಮ್ಸ್ ಇದೆ, ಅದು ಅಸೈನ್ಮೆಂಟ್ ಪ್ಲಸ್ ನೋಟ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಒಂದು ನೋಟ್ ಹೇಳ್ತೀನಿ ಕೇಳ್ಕೊಳ್ಳಿ. ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಎ ಕೌಶಿ ಸೀಕ್ವೆನ್ಸ್ ಅಂತ ಪ್ರೂವ್ ಮಾಡಿದ್ವಿ. ಬಟ್ ಡೈವರ್ಜೆಂಟ್ ಸೀಕ್ವೆನ್ಸ್ ಈಸ್ ನಾಟ್ ಎ ಕೌಶಿ ಸೀಕ್ವೆನ್ಸ್. ಮತ್ತು ಆಸ್ಲೇಟರಿ ಕನ್ವರ್ಜೆಂಟ್ ಕೌಶಿಸ್ ಆಯಿತು ಅಂದರೆ ಡೈವರ್ಜೆಂಟ್ ಮತ್ತು ಆಸ್ಲೇಟರಿ ಆಗಬೇಕಂತಿಲ್ಲ. ಓನ್ಲಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಎ ಕೌಶಿ ಸೀಕ್ವೆನ್ಸ್. ಪ್ರೂಫ್ ಅರ್ಥ ಆಯಿತು ಅಂದರೆ ಇದು ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಪ್ರೂಫ್ನು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ಓದ್ಕೊಳ್ಳಿ. ಬಾಯ್.